ಓಕೆ. ಮೋಶೆಯ ಧರ್ಮಶಾಸ್ತ್ರ ಅಥವಾ ಹಳ ಒಡಂಬಡಿಕೆಯ ಪುಸ್ತಕವನ್ನು 39 ಪುಸ್ತಕಗಳಿರುವ ಹಳೆಯ ಒಡಂಬಡಿಕೆ, ಓಲ್ಡ್ ಕವನೆಂಟ್ ಅಂತ ಹೇಳುವಂತ ಈ ನಮ್ಮ ಹಳ ಒಡಂಬಡಿಕೆ ಪುಸ್ತಕವನ್ನು ಇವತ್ತು ನಾವು ಕ್ರಿಸ್ತನಲ್ಲಿ ಇರುವಾಗ, ಹೊಸ ಒಡಂಬಡಿಕೆ ಯುಗದಲ್ಲಿ ಇರುವಾಗ ಯಾವ ರೀತಿಯಾಗಿ ಅದನ್ನು ನಾವು ಉಪಯೋಗಿಸಬಹುದು ಅನ್ನೋದಕ್ಕೆ ಒಂದು ಪಾಠವನ್ನು ನಾವು ಕಲಿಯುವ. ಟೈಟಲ್ ಬರ್ಕೊಳ್ಳೋರು ಬರ್ಕೊಳ್ಳಿ. ಓಕೆ. ವಾಕ್ಯ ಮತ್ತಾಯನ ಸುವಾರ್ತೆ 13ಕ್ಕೆ ಬರೋಣ. ಒಂದು 3 ರಿಂದ 4 ವಾಕ್ಯ ಮಾತ್ರ ಇರೋದು. ಅಧ್ಯಾಯ ಬ್ರದರ್ ವಿವೇಕಾನಂದ 13. ಟೈಟಲ್ ಹಳೆ ಒಡಂಬಡಿಕೆ ಇವತ್ತು ಯಾವ ರೀತಿ ಉಪಯೋಗಿಸಬಹುದು ಅನ್ನೋದೇ ಟೈಟಲ್. ಆಯ್ತಾ? ಹಳೆ ಒಡಂಬಡಿಕೆಯನ್ನು ಅಥವಾ ಮೋಶೆಯ ಧರ್ಮಶಾಸ್ತ್ರವನ್ನು ಯಾವ ರೀತಿಯಾಗಿ ಇವತ್ತು ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದಂತ ವಿಶ್ವಾಸಿಗಳು ಉಪಯೋಗಿಸಬಹುದು ಅನ್ನುವುದಕ್ಕೆ ಒಂದು ಲೆಸನ್. 13ನೇ ಅಧ್ಯಾಯದಲ್ಲಿ ಬರುವ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಅನೇಕ ಕಡೆ ದೇವರ ರಾಜ್ಯದ ಬಗ್ಗೆ ಹೇಳಲ್ಪಟ್ಟಿದೆ. ದೇವರ ರಾಜ್ಯ ಹೀಗೆ 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 ಅಂತ ಹೇಳಲ್ಪಟ್ಟಿದೆ ಅಲ್ವಾ? ಸೊ ನಾವು 52ನೇ ವಾಕ್ಯಕ್ಕೆ ಬರೋಣ. 52ನೇ ವಾಕ್ಯಕ್ಕೆ ಬರೋಣ. ಈ 52ನೇ ವಾಕ್ಯಕ್ಕಿಂತ ಮುಂಚೆ ನೋಡುವುದಾದ್ರೆ 47ರಲ್ಲಿ ಹೀಗೆ ಬರೆದಿದೆ: ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ ಅಂತ ಹೇಳಲ್ಪಟ್ಟಿದೆ. ಮತ್ತೆ 45ರಲ್ಲಿ ಹೇಳಲ್ಪಟ್ಟಿದೆ ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ ಅಂತ ಹೇಳಲ್ಪಟ್ಟಿದೆ. ಮತ್ತೆ 44ರಲ್ಲಿ ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ ಅಂತ ಹೇಳಲ್ಪಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಈ 41ರಿಂದ ನೋಡಿದ್ರೆ ಎಲ್ಲ ಪರಲೋಕ ರಾಜ್ಯದ ಬಗ್ಗೆ ಹೇಳಲ್ಪಟ್ಟಿದೆ. ಯಾಕಂದ್ರೆ ಈ ಅಧ್ಯಾಯ ಪೂರ್ತಿ ದೇವರ ವಾಕ್ಯ ಎಂಬ ಬೀಜವನ್ನು ಬಿತ್ತುವುದು ಮತ್ತು ದೇವರ ರಾಜ್ಯದ ಈ ಸಾಮ್ಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಆಗಿದೆ. ಸೊ ಹಾಗಾಗಿ ದೇವರ ರಾಜ್ಯದ ವಿಷಯವಾಗಿ ಅನೇಕ ರಹಸ್ಯಗಳನ್ನು ಇಲ್ಲಿ ಯೇಸು ಸ್ವಾಮಿ ಈ ಅಧ್ಯಾಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಏನು? ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಅನೇಕ ರಹಸ್ಯಗಳನ್ನು ಯೇಸು ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ. ಓಕೆ, ನಮಗೆ ಗೊತ್ತಿದೆಯಲ್ಲ ಪರಲೋಕ ರಾಜ್ಯ ಯಾವತ್ತಿಂದ ಸಾರಲ್ಪಡ್ತು? ಹಳೆ ಒಡಂಬಡಿಕೆಯಲ್ಲಿ ಪರಲೋಕ ರಾಜ್ಯ ಇತ್ತ? ಇಲ್ಲ. ಲೂಕ 16:16 ಪ್ರಕಾರ 16:16 ಪ್ರಕಾರ ಮೋಶೆಯ ಧರ್ಮಶಾಸ್ತ್ರವು ಮತ್ತು ಪ್ರವಾದಿಗಳು ಸ್ಥಾನಿಕನಾದ ಯೋಹಾನನ ತನಕ ಅಲ್ಲಿಂದ ಈಚೆಗೆ ಪರಲೋಕ ರಾಜ್ಯವು ಸಾರಲ್ಪಡುತ್ತಾ ಇದೆ ಅಂತ ಹೇಳಿದ್ದಾನೆ. ಆಮೇಲೆ ಯೇಸು ಸ್ವಾಮಿ ಮತ್ತಾಯ 4:17ರಲ್ಲಿ ಹೇಳ್ತಾರೆ, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಪರಲೋಕ ರಾಜ್ಯವು ಹತ್ತಿರವಾಯ್ತು ಅಂತ. ಮತ್ತು ಲೂಕ 17ರಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ, ಪರಲೋಕ ರಾಜ್ಯವು ನಿಮ್ಮ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ಪ್ರಚಾರ ಮಾಡ್ಲಿಕ್ಕೆ ಆರಂಭಿಸಿದಂದಿನಿಂದ ಪರಲೋಕ ರಾಜ್ಯವು ಈ ಭೂಮಿಗೆ ಬಂದಾಯ್ತು. ಸೊ ಹಾಗಾದ್ರೆ ಅದರ ಮುಂಚೆ ಇತ್ತ ಎನ್ನುವ ಪ್ರಶ್ನೆ ಕೇಳಿದಾಗ ಇಲ್ಲ. ಯಾಕಂದ್ರೆ ಹಳೆ ಒಡಂಬಡಿಕೆ ಎಲ್ಲವೂ ಭೂಮಿಗೆ ಸಂಬಂಧಪಟ್ಟದ್ದಾಗಿತ್ತು. ನಿತ್ಯ ಜೀವದ ಬಗ್ಗೆ ಆಗಲಿ, ದೇವರ ಇನ್ನೊಂದು ರಾಜ್ಯವಿದೆ ಅದರ ಬಗ್ಗೆ ಆಗಲಿ ಯಾವ ಪ್ರಚಾರ ಇರ್ಲಿಲ್ಲ. ಎಲ್ಲ ಭೂಮಿಗೆ ಸಂಬಂಧವಾಗಿತ್ತು. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ಪರಲೋಕ ರಾಜ್ಯ ಅಂತ ಹೇಳಿದ್ರೆ ಅದು ಹೊಸ ಒಡಂಬಡಿಕೆಯ ಕಾಲ. ಎಲ್ಲಿಂದ ಹೊಸ ಒಡಂಬಡಿಕೆ ಶುರುವಾಯಿತು? ಯೇಸು ಸ್ವಾಮಿ ಎಂದಿನಿಂದ ಪ್ರಸಂಗ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅದರ ನಂತರ ಅಪೊಸ್ತಲರು, ಪ್ರವಾದಿಗಳು, ಇವತ್ತಿನವರೆಗೆ 2000 ವರ್ಷಗಳಿಂದ ಪರಲೋಕ ರಾಜ್ಯವು ಸಾರಲ್ಪಡ್ತಾ ಇದೆ. ಅದಕ್ಕೆ ಸುವಾರ್ತೆ ಅಂತ ಹೇಳ್ತಾರೆ, ಸತ್ಯವಾಕ್ಯ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಈ ವಾಕ್ಯವನ್ನು ಓದ್ಕೊಳ್ಳುವ. ಇವಾಗ ನಮ್ಮೆಲ್ಲರಿಗೆ ತಿಳಿತು ಪರಲೋಕ ರಾಜ್ಯ ಅಂದ್ರೆ ಏನು ಅಂತ. ಪರಲೋಕ ರಾಜ್ಯ ಅಂದ್ರೆ ಹೊಸ ಒಡಂಬಡಿಕೆಯ ಸಮಯ, ಯೇಸು ಕ್ರಿಸ್ತನ ರಾಜ್ಯ ಅಂತ ಅರ್ಥ. ಆಯ್ತಾ? ಸೊ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಯೇಸು ಕ್ರಿಸ್ತನೇ ಸ್ವತಃ ಹೇಳಲ್ಪಟ್ಟಂತ ಪ್ರತಿಯೊಂದು ವಾಕ್ಯಗಳು ಪರಲೋಕ ರಾಜ್ಯದ ವಾಕ್ಯಗಳಾಗಿವೆ, ಹೊಸ ಒಡಂಬಡಿಕೆಯ ವಾಕ್ಯಗಳಾಗಿವೆ, ಹೊಸ ರಸವಾಗಿದೆ. ಹಳೆ ರಸ ಅಂದ್ರೆ ಹಳೆ ಒಡಂಬಡಿಕೆಯ ವಾಕ್ಯಗಳು, ಹೊಸ ರಸ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆಯ ವಾಕ್ಯಗಳು.
ಇಷ್ಟು ಸ್ಪಷ್ಟ ಆಯ್ತಲ್ವಾ? ಹಾಗಾದ್ರೆ 52ನೇ ವಾಕ್ಯವನ್ನು ಓದಿ. ಓದಿ ಕೊಂಚ 52 ಕನ್ನಡದಲ್ಲಿ. ಮ್ಯಾಥ್ಯೂ ಆಗ 13:52. ಆಗ ಆತನು ಅವರಿಗೆ, ಹೀಗಿರಲಾಗಿ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ. ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರುವನು ಎಂದು ಹೇಳಿದನು. ಆಮೇಲೆ ಈ ಒಂದು ವಾಕ್ಯ ನೀವು ಸರಿಯಾಗಿ ತಿಳ್ಕೊಂಡ್ರೆ ಹಳ ಒಡಂಬಡಿಕೆಯನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಪೂರ್ಣ ಉತ್ತರ ಇಲ್ಲೇ ಇದೆ. ಓಕೆ, ಅರ್ಥ ಮಾಡಿಕೊಳ್ಳುವ. ಹೀಗಿರಲಾಗಿ, ಎಲ್ಲರೂ ಧ್ಯಾನ ಕೊಡಿ. ಹೀಗಿರಲಾಗಿ ಯೇಸು ಹೇಳ್ತಾ ಇದ್ದಾರೆ, ಪರಲೋಕ ರಾಜ್ಯದ ವಿಷಯ. ಪಾಯಿಂಟ್ ನಂಬರ್ 1, ಪರಲೋಕ ರಾಜ್ಯದ ವಿಷಯ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆಯ ವಿಷಯ, ಯೇಸು ಕ್ರಿಸ್ತನ ವಿಷಯ, ನಿತ್ಯ ಜೀವದ ವಿಷಯ, ಪುನರುತ್ಥಾನದ ವಿಷಯ, ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವ ವಿಷಯ, ಹೌದಾ, ಒಬ್ಬರನ್ನೊಬ್ಬರು ಪ್ರೀತಿಸುವ ವಿಷಯ, ಇವೆಲ್ಲ ಪರಲೋಕ ರಾಜ್ಯ. ಕ್ಷಮಿಸುವಂತ ವಿಷಯ, ಪಾಪ ಪರಿಹಾರದ ವಿಷಯ, ಯೇಸುವಿನ ಶಿಲುಬೆ ಹೂಣಲ್ಪಡುವುದು, ಪುನರುತ್ಥಾನ ಆಗುವುದು, ಯೇಸುವಿನ ಮರಣ ಮತ್ತು ಪುನರುತ್ಥಾನದ ವಿಷಯ, ಹೌದಾ, ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವ ವಿಷಯ, ಪ್ರೀತಿ, ಸ್ನೇಹ, ಕ್ಷಮೆ, ತಾಳ್ಮೆ, ಇವೆಲ್ಲ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳು. ಅರ್ಥ ಆಗ್ತಿದೆಯಾ? ಇವು ಎಲ್ಲ ಹಳೆ ಒಡಂಬಡಿಕೆಯಲ್ಲಿ ಇಲ್ಲ. ಆಯ್ತು, ಇದು ಹೊಸ ಒಡಂಬಡಿಕೆಯ ವಿಷಯ. ಪಾಯಿಂಟ್ ನಂಬರ್ 1 ಅರ್ಥ ಆಯ್ತಾ? ಪರಲೋಕ ರಾಜ್ಯದ ವಿಷಯ ಅಂತ ಹೇಳಿದ್ರೆ ಸ್ವಾರ್ಥಿಯ ವಿಷಯ. ಅರ್ಥ ಆಗ್ತಿದ್ಯಾ? ಪಾಯಿಂಟ್ ನಂಬರ್ 2, ಈ ಪರಲೋಕ ರಾಜ್ಯದ ವಿಷಯವನ್ನು ಉಪದೇಶ ಹೊಂದಿ, ಅಂದ್ರೆ ಒಳ್ಳೆಯದಾಗಿ ಕಲಿತು, ಶಿಕ್ಷಿತನಾಗಿ, ಅಂದ್ರೆ ಹೊಸ ಒಡಂಬಡಿಕೆಯನ್ನು ಚೆನ್ನಾಗಿ ತಿಳಿದುಕೊಂಡು ಅದನ್ನು ಧ್ಯಾನಿಸಿ ಅದರಲ್ಲಿರುವಂತ ಸರ್ವ ವಿಷಯಗಳನ್ನು ತಿಳಿದಂತ ಪ್ರತಿಯೊಬ್ಬ ಶಾಸ್ತ್ರದ ಉಪದೇಶಕನು, ಅಂದ್ರೆ ಬೈಬಲ್ ಅನ್ನು ಕಲಿಸುವಂತ ಪ್ರತಿಯೊಬ್ಬ ಉಪದೇಶಕನು ಯಾವ ರೀತಿ ಶಿಕ್ಷಿತನಾಗ್ಬೇಕು, ಯಾವ ರೀತಿ ಅವನು ಟ್ರೈನಿಂಗ್ ತಗೊಳ್ಬೇಕು, ಯಾವ ರೀತಿ ಅವನು ಸ್ಟಡಿ ಮಾಡ್ಬೇಕು, ಹೊಸ ಒಡಂಬಡಿಕೆಯ ವಿಷಯಗಳನ್ನು ಚೆನ್ನಾಗಿ ಮೊದಲು ಸ್ಟಡಿ ಮಾಡ್ಬೇಕು, ಅದರ ಬಗ್ಗೆ ಅವನು ಪ್ರವೀಣನಾಗ್ಬೇಕು, ಅದರ ಡಿಗ್ರಿ ಅಥವಾ ಗ್ರಾಜುಯೇಷನ್ ಅನ್ನು ಪಡೆದುಕೊಳ್ಬೇಕು. ಅಂತ ಶಾಸ್ತ್ರವನ್ನು ಬೋಧಿಸುವವನು, ಅಂತ ವ್ಯಕ್ತಿಯು ಯಾರು ಅಂತ ಯೇಸು ಸ್ವಾಮಿ ಮುಂದೆ ಹೇಳ್ತಾರೆ. ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಯ್ತಾ? ಹೌದು ಪ್ರತ. ಯಾರಿಗಾದ್ರೂ ಇಲ್ಲಿ ತನಕ ಡೌಟ್ ಇದೆಯಾ? ಅರ್ಧ ಮಾತ್ರ ಓದಿದ್ದೀನಿ ನಾನು, ಮುಂದೆ ನೋಡ್ಬೇಡಿ. ನಾನು ಎಲ್ಲಿ ತನಕ ಹೇಳಿದ್ರು ಅಲ್ಲಿ ತನಕ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಪರಲೋಕ ರಾಜ್ಯದ ವಿಷಯ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆಯ ವಿಷಯವಾಗಿ ಯೇಸು ಕ್ರಿಸ್ತನ ಬಗ್ಗೆ ಇರುವ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡಿರುವಂತ, ಚೆನ್ನಾಗಿ ಗ್ರಾಜ್ಯುಯೇಟ್ ಆಗಿದ್ದಂತ ಪ್ರತಿಯೊಬ್ಬ ಬೈಬಲ್ ಟೀಚರ್, ಇಂಗ್ಲಿಷ್ ಅಲ್ಲಿ ಟೀಚರ್ ಅಂತಾನೆ ಹೇಳಿದ್ರೆ, ಓಕೆ, ಟೀಚರ್ ಅಥವಾ ಉಪದೇಶಕನು ಯಾರಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ. ಒಂದು ಮನೆಯ ಯಜಮಾನ ಅಂತ ಹೇಳಿದ್ರೆ ಮನೆಯ ಪ್ರತಿಯೊಂದು ವಿಷಯದ ಬಗ್ಗೆ ಕಾಳಜಿಯನ್ನು ವಹಿಸುವನಾಗಿದ್ದಾನೆ, ಜವಾಬ್ದಾರಿಯನ್ನು ವಹಿಸುವನಾಗಿದ್ದಾನೆ. ಅವನಿಗೊಂದು ಜವಾಬ್ದಾರಿ ಇದೆ. ಸೊ ಮನೆಯ ಯಜಮಾನ ಯಾರಾಗ್ತಾರೆ? ಎಲ್ಲ ಬೈಬಲ್ ಟೀಚರ್ಗಳು ಆಗೋದಿಲ್ಲ. ಹಾಗಾಗಿದ್ರೆ ಇವತ್ತು ಯಹೂದಿಗಳಲ್ಲಿ ಒಳ್ಳೆ ಒಳ್ಳೆ ರಬ್ಬಿಗಳಿದ್ದಾರೆ, ಹಳೆ ಒಡಂಬಡಿಕೆಯನ್ನು ಇಂಚಿಂಚಾಗಿ ಕಲಿಸುವಂತ ಒಳ್ಳೆ ಶಿಕ್ಷಕರು ಇದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಯೇಸು ಸ್ವಾಮಿ, ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಹೊಸ ಒಡಂಬಡಿಕೆ ಎಂಬ ಪರಲೋಕ ರಾಜ್ಯದ ಬಗ್ಗೆ ಚೆನ್ನಾಗಿ ಟ್ರೈನಿಂಗ್ ತಗೊಂಡು ಒಳ್ಳೆ ಒಂದು ಟೀಚರ್ ಆಗಿದ್ದಂತ ಒಬ್ಬ ಉಪದೇಶಕನು ತನ್ನ ರಾಜ್ಯದ ಮನೆಯ ಯಜಮಾನನಾಗಿದ್ದಾನೆ.
ಅವನು ಮಾತ್ರ ಏನ್ ಮಾಡಬಹುದು ಅಂತ ಯೇಸು ಸ್ವಾಮಿ ಮುಂದೆ ಹೇಳ್ತಾರೆ. ಇವಾಗ ಕ್ವಾಲಿಫಿಕೇಶನ್ ಏನು? ಹೊಸ ಒಡಂಬಡಿಕೆಯನ್ನು ಚೆನ್ನಾಗಿ ತಿಳಿದಿರ್ಬೇಕು, ಚೆನ್ನಾಗಿ ಕಲ್ತಿರ್ಬೇಕು ಅಂತ ಒಂದು ಬೋಧಕನ ಕ್ವಾಲಿಫಿಕೇಶನ್. ಅವನಿಗೆ ಮಾತ್ರ ಒಂದು ಅಧಿಕಾರ ಕೊಡ್ತಾರೆ ಮುಂದೆ. ಏನದು? ಅವನು ಅಂದ್ರೆ ಯಾರು? ಹೊಸ ಒಡಂಬಡಿಕೆಯನ್ನು ಚೆನ್ನಾಗಿ ತಿಳಿದು ಶಿಕ್ಷಿತನಾದ, ಕ್ವಾಲಿಫೈಡ್ ಆದಂತ ಒಬ್ಬ ಟೀಚರ್ ಅಂದ್ರೆ ಅವನು ತನ್ನ ಬೊಕ್ಕಸದೊಳಗಿಂದ, ಅಂದ್ರೆ ತನ್ನ ಜ್ಞಾನ ಭಂಡಾರದಿಂದ, ತನ್ನ ಒಳಗೆ ಶೇಖರಿಸಿಟ್ಟಂತ ಜ್ಞಾನದಿಂದ. ಅದು ಯಾವ ಜ್ಞಾನ? ಮುಂದೆ ಹೇಳ್ತಾ ಇದೆ. ಹೊಸ ಮತ್ತು ಹಳೆಯ ವಸ್ತುಗಳನ್ನು, ಹೊಸ ವಸ್ತುಗಳನ್ನು, ಹಳೆಯ ವಸ್ತುಗಳನ್ನು ಎರಡನ್ನು ಹೊರಗೆ ತರುತ್ತಿರುವನು ಅಂತ ಹೇಳಿದ್ರೆ, ಹೊರಗೆ ತಂದು ಬೋಧಿಸುತ್ತಿರುವನು, ಉಪದೇಶ ಮಾಡುತ್ತಿರುವನು ಅಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯನ್ನು ಮೊದಲು ಚೆನ್ನಾಗಿ ತಿಳಿದಂತ ಒಬ್ಬ ಟೀಚರ್ ಅಥವಾ ಉಪದೇಶಕನು ಏನ್ ಮಾಡ್ತಾನೆ? ಹಳೆಯ ಒಡಂಬಡಿಕೆಯಲ್ಲಿ ಹೋಗಿ ಅಲ್ಲಿರುವಂತ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾನೆ. ಆ ವಸ್ತುಗಳು ಅಂತ ಕನ್ನಡದಲ್ಲಿ ಅದು ಟ್ರಾನ್ಸ್ಲೇಷನ್ ಸರಿಯಾಗಿಲ್ಲ. ಇಂಗ್ಲಿಷ್ ನೋಡಿದ್ರೆ ವಸ್ತುಗಳ ಬದಲಾಗಿ ಟ್ರೆಷರ್ ಅಂತ ಯೂಸ್ ಮಾಡಿದ್ದಾರೆ ನೋಡಿ. ಹೂ ಇಸ್ ದ ಓನರ್ ಆಫ್ ಹೌಸ್ ಹೂ ಬ್ರಿಂಗ್ಸ್ ಔಟ್ ಹಿಸ್ ಟ್ರೆಷರ್ ಥಿಂಗ್ಸ್ ನ್ಯೂ ಅಂಡ್ ಓಲ್ಡ್. ಟ್ರೆಷರ್ ಅಂದ್ರೆ ನೋಡಿದ್ರ? ಟ್ರೆಷರ್ ಅಂದ್ರೆ ಹೇಳಿ ಕನ್ನಡದಲ್ಲಿ? ಸಂಪತ್ತು. ಸಂಪತ್ತು. ವೆರಿ ಗುಡ್. ನಾನು ಅದಕ್ಕೆ ಮೊದ್ಲೇ ಹೇಳ್ದೆ, ಈ 40ರಿಂದ ನೋಡಿದ್ರೆ ಅನೇಕ ಕಡೆ ಸ್ವಾಮಿ ಹೇಳ್ತಾ ಇದ್ದಾರೆ. 44ನೇ ವಾಕ್ಯ ಓದುವ, ಇಂಗ್ಲಿಷ್ ಅಲ್ಲಿ ಓದುವ. ಫಾರ್ ದ ಕಿಂಗ್ಡಮ್ ಆಫ್ ಹೆವೆನ್ ಇಸ್ ಲೈಕ್ ಎ ಟ್ರೆಷರ್. See that? The kingdom of heaven is like a treasure. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯ ಅಂತ ಕನ್ನಡದಲ್ಲಿ ದ್ರವ್ಯ ಅಂತ ಬರೆದಿದೆ. ಆದ್ರೆ ಟ್ರೆಜರ್ ಅಂದ್ರೆ ಏನು? ಸಂಪತ್ತು. ಸಿ, ಟ್ರಾನ್ಸ್ಲೇಷನ್ ಸ್ವಲ್ಪ ನಾವು ಚೇಂಜ್ ಮಾಡ್ಕೊಂಡು ನೋಡ್ಬೇಕಾಗತ್ತೆ ಈ ರೀತಿ ವಿಷಯಗಳು ಕಲಿಯುವಾಗ. ಪರಲೋಕ ರಾಜ್ಯ ಯಾವುದಕ್ಕೆ ಸಂಬಂಧವಾಗಿದೆ? ಒಂದು ಟ್ರೆಷರ್ ತರ ಇದೆ, ಅಂದ್ರೆ ಸಂಪತ್ತು. ಸಂಪತ್ತು ಅಂದ್ರೆ ಎಲ್ಲಿ ಗೊತ್ತಾಯ್ತಲ್ಲ? ಇನ್ನೊಂದು ಶಬ್ದ ಕೊಡಿ ಸಂಪತ್ತಿಗೆ ಬದಲಾಗಿ. ಗಣಿ ಅಂತ ಹೇಳ್ಬೋದಾ? ಗಣಿ, ಹೌದು, ಚಿನ್ನದ ಗಣಿ ಅಂತಾರೆ, ವಜ್ರದ ಗಣಿ ಅಂತಾರೆ. ಸಂಪತ್ತು. ಓಕೆ, ಸಂಪತ್ತು. ಹಾಗೆ ಪುನಃ 52ನೇ ವಾಕ್ಯಕ್ಕೆ ಬರ್ತೀವಿ. ಏನ್ ಹೇಳ್ತಾ ಇದ್ದಾರೆ? ಹೊಸ ಒಡಂಬಡಿಕೆಯ ದೇವರ ರಾಜ್ಯದ ಬಗ್ಗೆ ಚೆನ್ನಾಗಿ ತಿಳಿದು ಪ್ರವೀಣನಾದಂತ ಒಳ್ಳೆಯ ಉಪದೇಶಕನು ಏನ್ ಮಾಡ್ತಾನೆ? ಹಳೆ ಒಡಂಬಡಿಕೆಯಲ್ಲಿರುವಂತ ಸಂಪತ್ತುಗಳನ್ನು ಮಾತ್ರ ತಂದು ಹೊಸ ಮತ್ತು ಹಳೆಯ ಎರಡು ಸಂಪತ್ತನ್ನು ಬೋಧಿಸ್ತಾ ಇರ್ತಾನೆ. ಅಂದ್ರೆ ಹಳ ಒಡಂಬಡಿಕೆಯಲ್ಲಿ ಕೆಲವೊಂದು ಸಂಪತ್ತುಗಳು ಇಡಲ್ಪಟ್ಟಿದೆ. ಆ ಸಂಪತ್ತು ಯಾವುದಕ್ಕೆ ಸಂಬಂಧವಾಗಿರ್ಬೇಕು? ಯೇಸು ಕ್ರಿಸ್ತನ ರಾಜ್ಯಕ್ಕೆ ಸಂಬಂಧವಾಗಿರ್ಬೇಕು, ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸುವಂತದ್ದಾಗಿರ್ಬೇಕು. ಹಳ ಒಡಂಬಡಿಕೆಯಲ್ಲಿ ಹೋಗುವುದಾದ್ರೆ ಅವನಿಗೆ ಮೊದಲು ಹೊಸ ಒಡಂಬಡಿಕೆ ಜ್ಞಾನ ಇರ್ಬೇಕು. ಹೊಸ ಒಡಂಬಡಿಕೆಯ ಬಗ್ಗೆ ಏನನ್ನು ತಿಳಿಯದೆ ಅಲ್ಪ ಸ್ವಲ್ಪ ತಿಳಿದು ಹಳ ಒಡಂಬಡಿಕೆಗೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ದಾವಿದನು ಗೋಲಿಯಾತನನ್ನು ಕೊಂದನು, ನಾವು ಸಹ ನಮ್ಮ ಶತ್ರುಗಳನ್ನು ಸಂಹರಿಸೋಣ ಅಂತ ಬೋಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದ್ರೆ 1ನೇ ರಾಜ, 2ನೇ ರಾಜ, ಧರ್ಮೋಪದೇಶ ಕಾಂಡ, ಅರಣ್ಯ ಕಾಂಡದಿಂದ ವಾಕ್ಯಗಳನ್ನು ತಂದು ಅದರಲ್ಲಿಯೇ ನಿಂತು 1 ತಾಸು ಬೋಧಿಸ್ತಾರೆ. ಅನೇಕರು ಇದ್ದಾರೆ, ಇವತ್ತು ಸಹ ಬೋಧಿಸ್ತಾರೆ. ನೀವು ನೋಡ್ಬೋದು ಯೂಟ್ಯೂಬ್ ಅಲ್ಲಿ ಅಥವಾ ನಿಮ್ಮ ಸಭೆಗಳಲ್ಲೆಲ್ಲ ನೋಡ್ಬೋದು, ಹಳೆ ಒಡಂಬಡಿಕೆಯಲ್ಲೇ ನಿಂತ್ಕೊಂಡು ಬೋಧಿಸ್ತಾ ಇರ್ತಾರೆ. ಅದಲ್ಲ ಸರಿಯಾದ ರೀತಿ. ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಹೊಸ ಒಡಂಬಡಿಕೆಯಲ್ಲಿ ನಿಂತು ಯೇಸುವಿನ ವಾಕ್ಯ, ಅಪೊಸ್ತಲರ ವಾಕ್ಯಗಳನ್ನು ಆಧಾರ ಮಾಡಿಕೊಂಡು ಅದಕ್ಕೆ ಕನೆಕ್ಟ್ ಮಾಡುವಾಗ ಹಳೆದಕ್ಕೆ ಹೋಗ್ಬೇಕು. ನೋಡಿ, ಹಳೆಯದ ಕಾಲದಲ್ಲಿ ಹೀಗೀಗೆ ಆಯ್ತು. ಒಂದ್ ವೇಳೆ ದಾವಿದನ ಬಗ್ಗೆನೇ ಹೇಳ್ಬೇಕಾದ್ರೆ, ಆ ಕಾಲದಲ್ಲಿ ದಾವಿದನು ಏನ್ ಮಾಡ್ದ? ಶತ್ರುಗಳು ಬರುವಾಗ ಗೋಲಿಯಾತನನ್ನು ತನ್ನ ಬುದ್ಧಿಯಿಂದ ಹೊಡೆದನು, ಯುಕ್ತಿಯಿಂದ ಹೊಡೆದನು. ಆದ್ರೆ ಅವ
ಸೌಲ್ ರಾಜನ ಕೈಯಲ್ಲಿ ಸಾವಿರಾರು ಸೈನಿಕರಿದ್ರೂ ಸಹ ಗೋಲಿಯಾತನನ್ನು ಎದುರಿಸುವಂತ ಶಕ್ತಿ ಅವನಿಗಿರ್ಲಿಲ್ಲ. ಆದ್ರೆ ದಾವಿದನು ಯುಕ್ತಿಯಿಂದ ಹೊಡೆದನು ಅಂತ ಎಕ್ಸಾಂಪಲ್ ಅನ್ನು ತೆಗೆದುಕೊಂಡು ಬಂದು ಹೊಸ ಒಡಂಬಡಿಕೆಯಲ್ಲಿ ಇವತ್ತು ನಾವು ಸೈತಾನನ ವಿರುದ್ಧ ಹೋರಾಡುವಾಗ ನಾವು ಯುಕ್ತಿಯಿಂದ, ಅಂದ್ರೆ ಪ್ರಾರ್ಥನೆ ಮಾಡಿ ದೇವರ ಆತ್ಮನ ಶಕ್ತಿಯನ್ನು ಹೊಂದಿಕೊಂಡು ಯೇಸು ಕೊಟ್ಟಂತ ಅಧಿಕಾರಗಳನ್ನು ಉಪಯೋಗಿಸಿ ಆತನನ್ನು ಓಡಿಸ್ಬೇಕು. ಶತ್ರುಗಳಿಗೆ ಹೆದರಬಾರ್ದು. ಗೋಲಿಯಾತನಂತ ಇರುವಂತ ಎಷ್ಟೇ ದೊಡ್ಡ ಕಷ್ಟ ಇವತ್ತು ನಮ್ಮ ಜೀವಿತದಲ್ಲಿ ಇದ್ದರೂ ನಾವು ಅದಕ್ಕೆ ಭಯ ಪಡಬಾರ್ದು. ಯಾಕೆ? ಯೇಸು ಜಯಿಸಿದ್ದಾನೆ ಅಂತ ಈ ರೀತಿಯಾಗಿ ಹೊಸ ಒಡಂಬಡಿಕೆಗೆ ಕನೆಕ್ಟ್ ಮಾಡಬೇಕು ವಿನಃ ಪುನಃ ಹೋಗಿ ಶತ್ರುತ್ವವನ್ನು ಹುಟ್ಟಿಸಬಾರ್ದು ನಾವು ಕಲಿಸುವಾಗ. ಯಾಕಂದ್ರೆ ಶತ್ರುತ್ವ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಹಳ ಒಡಂಬಡಿಕೆಯಲ್ಲಿ ಏನ್ ಹೇಳಲ್ಪಟ್ಟಿದೆ? ಕಣ್ಣಿಗೆ ಬದಲು ಕಣ್ಣು, ಕಾಲಿಗೆ ಬದಲು ಕಾಲು, ಹಲ್ಲಿಗೆ ಬದಲು ಹಲ್ಲನ್ನು ಹೊಡೆದಾಕ್ಬೇಕು. ಅವನು 4 ಹಲ್ಲು ಹೊಡೆದ ಉದುರಿಸಿದ್ರೆ ಇವನು 10 ಹಲ್ಲು ಉದುರಿಸ್ತಾನೆ. ಈ ರೀತಿಯಾದ ದ್ವೇಷದ ಭಾವನೆಯ ವಾಕ್ಯಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಇದೇ ಹಳೆ ಒಡಂಬಡಿಕೆ. ಯೇಸುವೇ ಹೇಳಿದ್ದಾರೆ, ಹಲ್ಲಿಗೆ ಬದಲು ಹಲ್ಲನ್ನು ಕಿತ್ಕೊಳ್ಳಿ, ಕಣ್ಣಿಗೆ ಬದಲು ಕಣ್ಣನ್ನು ಕುಕ್ಕಿಕೊಳ್ಳಿ ಅಂತ ಯೇಸುವೇ ಹೇಳಿದ್ದಾರೆ. ಹಳೆಯದ್ರಲ್ಲಿ ಹೀಗೆ ಬರೆದಿದೆ. ಇಂಥ ವಾಕ್ಯಗಳನ್ನು ಹೊಸ ಒಡಂಬಡಿಕೆಯಲ್ಲಿ ತೆಗೆದುಕೊಂಡು ಬರ್ಲಿಕ್ಕೆ ಇಲ್ಲ. ಆದ್ರೆ ಉದಾಹರಣೆ ಕೊಡುವಾಗ ಈ ರೀತಿಯಾಗಿ ತೆಗೆದುಕೊಂಡು ಬರ್ಬೋದು. ಪ್ರವಾದನೆ ಮಾಡ್ತಾರಲ್ಲ, ದೇವರು ನಿನ್ನ ಜೀವಿತದಲ್ಲಿ ಒಳ್ಳೇದು ಮಾಡ್ತಾರೆ, ಅಬ್ರಾಹ್ಮನಿಗೆ ಕೊಟ್ಟಂತ ಆಶೀರ್ವಾದ ನಿನಗೂ ಕೊಡ್ತಾರೆ. ಯಾಕೋಬನನ್ನು ಹೇಗೆ ಆಶೀರ್ವದಿಸಿದ್ರೋ ಇವತ್ತು ದೇವರು ನಮ್ಮನ್ನು ಹಾಗೆಯೇ ಆಶೀರ್ವದಿಸ್ತಾರೆ. ಸಾವಿರಾರು ಕತ್ತೆಗಳು, ಸಾವಿರಾರು ಕುರಿಗಳನ್ನು ಕೊಟ್ಟು ಆಶೀರ್ವದಿಸ್ತಾರೆ. ಈ ರೀತಿ ಪ್ರಸಂಗ ಮಾಡ್ಲಿಕ್ಕೆ ಇಲ್ಲ, ಇದು ತಪ್ಪು. ಅರ್ಥ ಆಗ್ತಿದೆಯಾ? ಯಾವುದೇ ಬ್ಲೆಸ್ಸಿಂಗ್ಸ್ ಅನ್ನು ಹಳೆದ್ರಿಂದ ತೆಗೆದುಕೊಂಡು ಬರ್ಲಿಕ್ಕಿಲ್ಲ. ಎನ್ಕರೇಜಿಂಗ್ ಗೋಸ್ಕರ ಕೆಲವೊಂದು ವಾಕ್ಯಗಳು ಧೈರ್ಯ ಪಡಿಸುವಂತದ್ದಿದೆ. ಅದು ಸೂಕ್ಷ್ಮವಾಗಿ ಯೇಸುವಿನ ವಾಕ್ಯಕ್ಕೆ ಅದು ಕಾಂಟ್ರಾಡಿಕ್ಟ್ ಮಾಡಬಾರ್ದು. ಅಂದ್ರೆ ಅದನ್ನ ಎದುರಿಸುವಂತ ವಾಕ್ಯ ಇರಬಾರ್ದು. ಯಾವುದನ್ನ? ಯೇಸುವಿನ ವಾಕ್ಯಕ್ಕೆ ಎದುರಾಗಿರುವ ಯಾವುದೇ ವಾಕ್ಯ ಹಳೆದ್ರಿಂದ ಮುಟ್ಟಬಾರ್ದು. ಆವಾಗ ಜನರಿಗೆ ಕನ್ಫ್ಯೂಸ್ ಆಗ್ತದೆ. ಅಲ್ಲಿ ದೇವರು ಹೊಡಿ ಅಂತಾರೆ ಹಳೆದ್ರಲ್ಲಿ, ಹೊಸದ್ರಲ್ಲಿ ಕ್ಷಮಿಸು ಅಂತಾರೆ. ಹಳೆದ್ರಲ್ಲಿ ಕಣ್ಣು ಕುಕ್ಕು ಅಂತಾರೆ, ಹೊಸದ್ರಲ್ಲಿ ವೈರಿಯನ್ನೇ ಪ್ರೀತಿಸು ಅಂತಾರೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇದನ್ನು ಸೂಕ್ಷ್ಮವಾಗಿ ತಿಳಿದವನೇ ಮನೆಯ ಯಜಮಾನನಾಗಿದ್ದಾನೆ. ಅವನು ಸರಿಯಾದ ವಸ್ತುಗಳನ್ನು, ಸರಿಯಾದ ಸಂಪತ್ತನ್ನು ಮಾತ್ರ ಹಳೆದಿಂದ ಕೊಂಡು ಬರ್ತಾನೆ. ಇವಾಗ ನೋಡಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಅನೇಕ ದೇವರ ಜ್ಞಾನಗಳು ತುಂಬಿದೆ. ದೇವರ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ್ರು, ಹೌದಾ? 7 ದಿನಗಳಲ್ಲಿ ಎಲ್ಲ ಸೃಷ್ಟಿ ಮಾಡಿ ದೇವರು ಆರಾಮ್ ಮಾಡಿದ್ರು. ಮನುಷ್ಯನನ್ನು ಈ ರೀತಿಯಾಗಿ ಸೃಷ್ಟಿ ಮಾಡಿ, ಇದೆಲ್ಲ ಸಂಪತ್ತು ಅಂದ್ರೆ ಜ್ಞಾನ. ಅರ್ಥ ಆಗ್ತಿದ್ಯಾ? ಅಲ್ಲಿ ಹಳೆಯ ಆದಾಮನನ್ನು ದೇವರು ಸೃಷ್ಟಿ ಮಾಡಿದ್ರು. ಅವನು ಮೊದಲನೇ ಆದಾಮ. ಸೊ ಅವನಿಂದ ಪಾಪ ಉಂಟಾಯ್ತು, ಭೂಮಿಗೆಲ್ಲ ಶಾಪ ಬಂತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು 2ನೇ ಆದಾಮನಾಗಿ ಬಂದು ಹಳೆಯ ಆದಾಮನು ಅಂದ್ರೆ ಮೊದಲನೇ ಆದಾಮನು ಮಾಡಿದಂತ ಪಾಪಕ್ಕೆ ಪರಿಹಾರ ಕೊಟ್ಟನು ಅಂತ ಈ ರೀತಿ ಕಲಿಸ್ತಾನೆ. ಪೌಲನೇ ಕಲಿಸ್ತಾನೆ ನಮಗೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸರಿ, ಇದರ ಜೊತೆ ಒಂದು ವಾಕ್ಯವನ್ನು ಓದುವ. ರೋಮಾಪುರ 15:14. ರೋಮಾಪುರ 15ನೇ ಅಧ್ಯಾಯ ವಾಕ್ಯ 4. ರೋಮನ್ಸ್ 15:4. ಓದಿ. ರೋಮನ್ಸ್ 15:4. ಪೂರ್ವದಲ್ಲಿ ಎಲ್ಲರಿಗೂ ಸಿಗ್ತಾ? ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ಸ್ವಲ್ಪ ಇಲ್ಲಿ ಇಂಗ್ಲಿಷ್ ನೋಡಿ. Whatever things were written previously were written for our instruction. ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಮಾರ್ಗಸೂಚಕವಾಗಿ ಅಲ್ವಾ, ಒಂದು ಡೈರೆಕ್ಷನ್.
ಅರ್ಥ ಆಗ್ತಿದ್ಯಾ? ಅಲ್ಲಿ ಹಾಗೆ ಆಗಿತ್ತು, ಇನ್ನು ಮುಂದೆ ನೀವು ಹಾಗೆ ಮಾಡಬಾರದು, ಇಲ್ಲ ಅಂದ್ರೆ ಈ ರೀತಿಯ ಶಿಕ್ಷೆಗಳು ಉಂಟಾಗು. ಅಂದ್ರೆ ಇಸ್ರಾಯೇಲ್ ಜನರು ತಪ್ಪು ಮಾಡಿದ್ರು, ವಿಗ್ರಹವನ್ನು ಮಾಡಿದ್ರು, ದೇವರ ಕೋಪ ಇಳಿದು ಬಂದು ಅವರನ್ನು 3,000ರಷ್ಟು ಜನರನ್ನು ಕೊಂದು ಬಿಡ್ತು. ಎಲ್ಲಿ? ಸೀನಾಯಿ ಪರ್ವತದ ಕೆಳಗೆ. ಅಂತ ಒಂದ್ 2 ನಿಮಿಷ ಕಾಲ ನೆನೆಸ್ಲಿಕ್ಕೆ, ಆ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಮಾತ್ರ. ಅಷ್ಟು ಭಯಾನಕವಾಗಿತ್ತು ಅಲ್ಲಿ. ದೇವರು ಕೊಲೆನೇ ಮಾಡ್ಬಿಡ್ತಿದ್ರು. ಹೌದಾ? ಆದ್ರೂ ನೋಡಿ, ಈ ಒಂದು ಎಕ್ಸಾಂಪಲ್ ಕೊಡುವಾಗ ನಿಮ್ಮ ದೇವರು ಕೊಲೆಗಾರನ ಅಂತ ಪ್ರಶ್ನೆ ಮಾಡ್ತಾರೆ ಕೆಲವು. ಎಲ್ರು ಕೇಳ್ತಾ ಇದ್ದೀರಾ? ಇಸ್ರಾಯೇಲ್ರು ತಪ್ಪು ಮಾಡಿದಾಗ ಕೊಲೆ ಮಾಡಿದಾರ ದೇವರು? ಇಲ್ಲ. ಎಲ್ರು ಹೇಳಿ. ಮಾಡಿದ್ದಾರೆ. ಹೌದು ಮಾಡಿ ಮಾಡಿದ್ದಾರೆ. ಮಾಡಿದ್ದಾರೆ. ಅದ ಸೀನಾಯಿ ಪರ್ವತದ ಕೆಳಗೆ ಭೂಮಿ ಇಬ್ಬಾಗವಾಗಿ ಅಲ್ಲಿ ಎಷ್ಟೋ 3,000ರಷ್ಟು ಜನ ಭೂಮಿ ಒಳಗಡೆ ಹೋದ್ರು ಅಲ್ವಾ? ಇದು ಕೊಲೆ ಅಲ್ವಾ? ಸರ್ಪ ಕಡಿದು ಎಷ್ಟೋ ಜನರು ಸತ್ರು, ಕೊಲೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಕೇರ್ಫುಲ್ ಆಗಿರ್ಬೇಕು. ಎಲ್ಲಾ ಕಡೆ ಆ ವಾಕ್ಯ ಎಲ್ಲ ನೆನಪಿಸ್ಬಾರ್ದು. ಭಯ ಪಡ್ತಾರೆ ಜನ, ಇದು ಎಂತ ದೇವರಪ್ಪ. ಯಾಕಂದ್ರೆ ಈ ಕಡೆ ಎಲ್ಲ ನೋಡಿದ್ರೆ ಬೇರೆ ಬೇರೆ ದೇವರ ಹೆಸರುಗಳಿದ್ದಾವೆ, ಕೊಲೆ ಮಾಡುವ ದೇವರುಗಳಿದ್ದಾರೆ ಅಲ್ವಾ ಭಾರತದಲ್ಲಿ. ಮಹಾಕಾ ಏನು ಬೇಡ, ಹೆಸರು ಹೇಳೋದು ಬೇಡ. ಸೊ ಈ ರೀತಿಯಾದ ಸನ್ನಿವೇಶಗಳು ಅಲ್ಲಿ ಇರುವುದರಿಂದ ಅದನ್ನು ಸೂಕ್ಷ್ಮವಾಗಿ ಅದನ್ನೆಲ್ಲ ಟಚ್ ಮಾಡ್ಬೇಕು. ಅವಶ್ಯಕತೆ ಇದ್ರೆ ಮಾತ್ರ ಅದನ್ನ ಟಚ್ ಮಾಡ್ಬೇಕು, ಇಲ್ಲಾಂದ್ರೆ ಟಚ್ ಮಾಡ್ಲೇಬಾರದು. ನಾವು ಸ್ವಾರ್ಥೆಯ ಕಾಲದಲ್ಲಿದ್ದೇವೆ. ನಿಮಗೆ ನಿಧಾನವಾಗಿ ಅರ್ಥ ಆಗ್ತಿದೆ ಅಂತ ಎಣಿಸ್ಕೊಳ್ತೀನಿ ಅಲ್ವಾ? ಸೊ ಅದು ಸ್ಟಡಿ ಮಾಡುವವರಿಗೆ ಈ ರೀತಿ ಇನ್ಸ್ಟ್ರಕ್ಷನ್ ಕೊಡ್ಬೋದು. ನೋಡಿ, ಆ ಕಾಲದಲ್ಲಿ ಅಷ್ಟು ಕೆಟ್ಟದಾಗಿತ್ತು, ಅಷ್ಟು ದೇವರ ಕೋಪ ಇಳಿದು ಬರ್ತಿತ್ತು. ಆದ್ರೆ ಇವತ್ತು ಸುವಾರ್ತೆ ಮೂಲಕ ದೇವರು ಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ದೇವರು ಮತ್ತು ಮನುಷ್ಯರ ಮಧ್ಯ ಸಮಾಧಾನದ ಪ್ರಭುವಾಗಿ ಯೇಸು ಕ್ರಿಸ್ತನು ಏನ್ ಮಾಡಿದ್ದಾರೆ? ಸಮಾಧಾನ ಪಡಿಸಿದ್ದಾರೆ. ಜೀಸಸ್ ಕ್ರೈಸ್ಟ್ ಹ್ಯಾಸ್ ಮೇಡ್ ರಿಕನ್ಸಿಲಿಯೇಷನ್ ಬಿಟ್ವೀನ್ ಗಾಡ್ ಅಂಡ್ ಪೀಪಲ್, ಹ್ಯೂಮನ್ ಕೈಂಡ್ ಅಲ್ವಾ? ಅದೇ ಸಮಾಧಾನ. ಸೊ ಅದನ್ನ ನಾವು ಅರ್ಥ ಮಾಡಿಸಿ ಹೇಳ್ಬೇಕು. ಅಲ್ಲಿ ಆ ರೀತಿ ಇತ್ತು. ಆದ್ರೆ ದೇವರ ಕೃಪೆ ಇವತ್ತು ಜಾಸ್ತಿ ಆಗಿ ಇವತ್ತು ಯಾರನ್ನು ಕೊಲೆ ಮಾಡ್ತಾ ಇಲ್ಲ ದೇವರು ಅನ್ನೋ ಸತ್ಯವನ್ನು ನಾವು ಹೇಳ್ಬೇಕು. ಈ ರೀತಿಯಾಗಿ ಮನೆ ಯಜಮಾನನಾಗಿರ್ಬೇಕು. ಸುಮ್ನೆ ಹಳ ಒಡಂಬಡಿಕೆಯನ್ನು ಟಚ್ ಮಾಡಬಾರ್ದು. ಓಕೆ, ಮುಂದೆ ಓದುವ. ನಾವು ಓದಿ ಸ್ಥಿರ ಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಇಂಗ್ಲಿಷ್ ಅಲ್ಲಿ, ಸೊ ದಟ್ ವಿ ಥ್ರೂ ಪೇಷಂಟ್ ಎಂಡ್ಯೂರೆನ್ಸ್ ಅಂಡ್ ದ ಎನ್ಕರೇಜ್ಮೆಂಟ್ ಆಫ್ ದ ಸ್ಕ್ರಿಪ್ಚರ್ಸ್ ಮೈಟ್ ಹ್ಯಾವ್ ಹೋಪ್. ಸೊ ಇದೆ ಏನ್ ಹೇಳ್ತಾ ಇದೆ, ಆ ಹೊಡ ಒಡಂಬಡಿಕೆ ಒಂದು ನಿರೀಕ್ಷೆಯನ್ನು ಹುಟ್ಟಿಸ್ತಿತ್ತು. ಏನು? ಕ್ರಿಸ್ತನು ಬರ್ಲಿಕ್ಕೆ ಇದ್ದಾನೆ ಮುಂದುಗಡೆ ಅಂತ. ಹಳೆ ಒಡಂಬಡಿಕೆ ಕಾಲದಲ್ಲಿ ಅವರಿಗೆ ಒಂದು ನಿರೀಕ್ಷೆ ಇತ್ತು, ಪ್ರವಾದನೆ ಇತ್ತು, ಮಸೀಹನು ಬರ್ತಾನೆ ಅಂತ. ಪ್ರವಾದನೆಗಳು ಅನೇಕ ಕಡೆ ಮಾಡಲ್ಪಟ್ಟಿತ್ತು. ಏಸಾಯ ಪ್ರವಾದಿಯಾಗ್ಲಿ, ಹೌದಾ, ಎರೆಮಿಯಾ, ಎಜೆಕಿಯಲ್, ದಾನಿಯಲ್, ಇವರೆಲ್ಲ ಪ್ರವಾದನೆ ಮಾಡಿದ್ರು. ಮೀಕಾ ಹೇಳಿದ್ರು ಎಲ್ಲಿ ಹುಟ್ಟುತ್ತಾರೆ ಅಂತ ಕೂಡ ಹೇಳಿದ್ರು. ಎಲ್ಲ ನಿರೀಕ್ಷೆ ಉಂಟು ಮಾಡ್ತಿತ್ತು ಹಳೆ ಒಡಂಬಡಿಕೆ. ಯಾವುದಕ್ಕೋಸ್ಕರ? ರಕ್ಷಣೆಯ ನಿರೀಕ್ಷೆ ಇರುವರಿಗೋಸ್ಕರ ಅದೊಂದು ನಿರೀಕ್ಷೆ ಕೊಡ್ತಾ ಇತ್ತು. ಅದಕ್ಕೋಸ್ಕರ ಆ ಗ್ರಂಥವು ಬರೆಯಲ್ಪಟ್ಟದ್ದು. ಯಾವ ಗ್ರಂಥ? ಹಳ ಒಡಂಬಡಿಕೆಯ ಗ್ರಂಥ. ಸೊ ಅದರಲ್ಲಿ ರಕ್ಷಣೆ ಸಂಪೂರ್ಣ ಆಗ್ಲಿಕ್ಕೆ ಆಗದೇ ಹೋಯ್ತು. ರಕ್ಷಣೆಯನ್ನು ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಆಗದೆ ಹೋದ ಕಾರಣ ದೇವರು ಅಲ್ಲೇ ವಾಗ್ದಾನ ಮಾಡ್ತಾರೆ, ನಾನು ಬರುವ ದಿನಗಳಲ್ಲಿ, ಫ್ಯೂಚರ್ ಅಲ್ಲಿ ಇಸ್ರಾಯೇಲ್ ಜನತೆಯೊಂದಿಗೆ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು ಅಂತ ಹಳೆ ಗ್ರಂಥದಲ್ಲಿ ವಾಗ್ದಾನ ಮಾಡ್ತಾರೆ. ಅದು ಯೇಸು ಬಂದ ನಂತರ ನೆರವೇರ್ತದೆ. ಅದೇ ಇವತ್ತು ಸುವಾರ್ತೆ ಪುಸ್ತಕಕ್ಕೆ ಹೊಸ ಒಡಂಬಡಿಕೆ ಗ್ರಂಥ, ನಿರೀಕ್ಷೆ ಕೊಡುವಂತ ಗ್ರಂಥವಾಗಿದೆ. ನಿರೀಕ್ಷೆಯನ್ನು ಕೇವಲ ಹುಟ್ಟಿಸುವುದಲ್ಲ, ನಿರೀಕ್ಷೆಗೆ ಉತ್ತರ ಕೊಡುವಂತ ಗ್ರಂಥವಾಗಿದೆ. ಇವತ್ತು ಹೊಸ ಒಡಂಬಡಿಕೆ ಕೇವಲ ನಿರೀಕ್ಷೆ ಆಗಿದೆಯಾ ಅಥವಾ ನಿಜ ಸ್ವರೂಪವಾಗಿದೆಯಾ? ನಿಜ ಸ್ವರೂಪವಾಗಿದೆ. ಯೇಸುವನ್ನು ನಂಬಿದವರು ಯಾರು ನಾಶವಾಗಲ್ಲ, ಅವರೆಲ್ಲ ರಕ್ಷಣೆ ಹೊಂದಿ ನಿತ್ಯ ಜೀವವನ್ನು ಪಡ್ಕೊಳ್ತಾರೆ ಅಲ್ವಾ? ಇದು ನಿರೀಕ್ಷೆನ? ನಿಜನ? ನಿಜ. ಹಲ್ಲೆಲೂಯಾ. ಸೊ ಅದೇ ಡಿಫರೆನ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಸ್ಕ್ರಿಪ್ಚರ್, 1 Corinthians 10:11. 1 Corinthians 10:11.
10ರಲ್ಲಿ 11. ಫಸ್ಟ್ ಕೊರಿಂಥಿ 10ರಲ್ಲಿ These 11. ಹ್ಮ್ these things happened to them as examples and were written down as warning for us, on whom the culmination of the ages has come. ಸಿ, ಮನೆ ಯಜಮಾನನಾಗಿರುವಂತ ಹೊಸ ಒಡಂಬಡಿಕೆಯ ಬೋಧಕನು ಇವತ್ತು ಏನ್ ಮಾಡ್ತಾನೆ, ಹಳ ಒಡಂಬಡಿಕೆಯಲ್ಲಿ ಬರೆದಿರುವುದೆಲ್ಲ ಒಂದು ಎಕ್ಸಾಂಪಲ್ ಆಗಿ ತಗೊಳ್ತಾನೆ. ಕನ್ನಡದಲ್ಲಿ ನಿದರ್ಶನ ರೂಪವಾಗಿದೆ ಅಂತ ಬರೆದಿದೆ, ಇಂಗ್ಲಿಷ್ ಅದಕ್ಕೆ ಜೊತೆಗಿಟ್ಟು ಓದೋದು ಎಕ್ಸಾಂಪಲ್ ಅಂತ ಸ್ಪಷ್ಟವಾಗಿ ಬರೆದಿದೆ. ಹಾಗಾದ್ರೆ ಹಳ ಒಡಂಬಡಿಕೆಯ ಕೆಲವೊಂದು ಇನ್ಸಿಡೆಂಟ್ ಗಳನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೇಕು. ಹೇಗೆ ಎಕ್ಸಾಂಪಲ್ ತೆಗೆದುಕೊಳ್ಳೋದು? ನಾವೇನೋ ಒಂದು ಬೋಧಿಸ್ತಾ ಇರುವಾಗ ನೋಡಿ, ಸ್ತುತಿಯ ಬಗ್ಗೆ ಬೋಧಿಸ್ತಾ ಇರುವಾಗ ಅಲ್ಲಿ ಇಸ್ರಾಯೇಲ್ ಜನರು 7 ದಿನಗಳು ಸ್ತುತಿ ಮಾಡಿದ್ರು ಎರಿಕೋ ಗೋಟೆ ಸುತ್ತ, ಹೌದಾ? 7 ದಿನಗಳಾದ ಮೇಲೆ ಅವಾಗ ಆ ಗೋಡೆ, ಎರಿಕೋ ಗೋಡೆ ಏನಾಯ್ತು, ಸಂಪೂರ್ಣವಾಗಿ ಬಿದ್ದು ನೆಲಸಮವಾಯ್ತು ಅಂತ ಒಂದು ಎಕ್ಸಾಂಪಲ್ ಹೇಳಿ ನಾವು ಏನ್ ಬೋಧಿಸ್ಬೇಕು? ಯೇಸುವನ್ನು ಸ್ತುತಿಸಿ, ತಂದೆಯಾದ ದೇವರನ್ನು ಸ್ತುತಿಸಿ, ಸತ್ಯದಿಂದಲೂ ಆತ್ಮದಿಂದಲೂ ಸ್ತುತಿಸಿ, ಅವರನ್ನು ಹೃದಯಪೂರ್ಣವಾಗಿ ನೀವು ಸ್ತುತಿಸಿ, ನಿಮ್ಮ ಜೀವಿತದಲ್ಲಿರುವಂತ ಕೋಟೆಗಳು ಸಹ ಬಿದ್ದು ಹೋಗ್ತವೆ ಅಂತ ಆ ರೀತಿಯಾಗಿ ಎಕ್ಸಾಂಪಲ್ ತೆಗೆದುಕೊಳ್ಬೇಕು. ಒಂದು ವೇಳೆ ಅದನ್ನು ತೆಗೆದುಕೊಳ್ಳದೆ ಇದ್ರೂ ಪರವಾಗಿಲ್ಲ, ಏನೂ ಆಗಲ್ಲ, ಪೂರ್ಣವಾಗಿ ಹೊಸ ಒಡಂಬಡಿಕೆಯಲ್ಲಿಯೂ ಸಹ ಬೋಧಿಸಬಹುದು. ಅರ್ಥ ಆಗ್ತಿದ್ಯಾ? ನೋಡಿ ಮುಂದೆ ಬರೆದಿದೆ, ಅಂಡ್ ದೇ ಆರ್ ರಿಟನ್ ಆಸ್ ಎ ವಾರ್ನಿಂಗ್. ವಾರ್ನಿಂಗ್ ಅಂದ್ರೆ ಏನು ಕನ್ನಡದಲ್ಲಿ? ಎಚ್ಚರಿಕೆ. ಹಳೆ ಕಾಲದಲ್ಲಿ ಏನಾಗಿತ್ತು, ಕೆಂಪು ಸಮುದ್ರ ಬಂತು, ಅವ್ರು ಭಯದಿಂದ ಇದ್ರು, ಆದ್ರೆ ದೇವರು ಸಡನ್ ಆಗಿ ಅಲ್ಲಿ ಇಬ್ಬಾಗ ಮಾಡಿ ಮಧ್ಯೆ ನಡೆಸಿದ್ರು. ಆಮೇಲೆ ಹಿಂದೆ ಬಂದಂತ ವೈರಿಗಳನ್ನು ಅವರು ಸಂಹಾರ ಮಾಡಿದ್ರು. ಅದಕ್ಕೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿದ್ದವರಿಗೆ ಅದು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಏನು? ಭಯಪಡಬೇಡಿ, ಎಂಥದೇ ದೊಡ್ಡ ಕೆಂಪು ಸಮುದ್ರಗಳು ಬರಲಿ, ಅದರಲ್ಲಿ ದೇವರು ಒಂದು ಮಾರ್ಗವನ್ನು ಓಪನ್ ಮಾಡ್ತಾರೆ, ನಿಮ್ಮನ್ನು ದಾಟಿಸ್ತಾರೆ. ಎಸ್ಕೇಪ್ ಮಾಡಿದ ನಂತರ ಶತ್ರುಗಳಿಗೆ ಸಂಹಾರ ಮಾಡ್ತಾರೆ. ಶತ್ರುಗಳಂದ್ರೆ ಯಾವುದು? ಸೈತಾನನ ಯುಕ್ತಿಗಳು ಆಗಿದೆ ಇವತ್ತು ಮನುಷ್ಯನು ನಮ್ಗೆ ಶತ್ರುಗಳಲ್ಲವೇ ಅಲ್ಲ. ಅದಕ್ಕೋಸ್ಕರ ಹಳೆದನ್ನು ಟಚ್ ಮಾಡ್ಲಿಕ್ಕೆ ಭಯ ಆಗ್ತದೆ. ನಾನು ಅದಕ್ಕೋಸ್ಕರ ಆದಷ್ಟು ಡಿಕ್ರೀಸ್ ಮಾಡ್ತೀನಿ. ಯೇಸು ಹೇಳಿದ್ದಾರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿ. ಪೌಲನು ಹೇಳ್ತಾನೆ, ನಮ್ಮ ಯುದ್ಧ ಶಾರೀರಿಕವಲ್ಲ. ಏನು? ನಮ್ಮ ಯುದ್ಧ ಶಾರೀರಿಕವಲ್ಲ, ಖಡ್ಗ ಮತ್ತು ಕತ್ತಿಯಿಂದ ಮಾಡುವಂತ ಯುದ್ಧ ಅಲ್ಲ, ಆತ್ಮ ಮಂಡಲದಲ್ಲಿರುವಂತ ದುರಾತ್ಮ ಸೇನೆಗಳ ವಿರುದ್ಧ ಮಾಡುವಂತ ಯುದ್ಧವಾಗಿದೆ. ನೋಡಿ, ಹಾಗಾದ್ರೆ ಗೋಲಿಯಾತನನ್ನು ಹೊಡೆಯೋದು, ಇಸ್ರೇಲ್ರನ್ನು ಕೊಲ್ಲುವುದು, ಈಜಿಪ್ಟ್ ನ ಸೇನೆಯನ್ನು ಕೊಲ್ಲುವುದು, ಇದೆಲ್ಲ ಶಾರೀರಿಕ ಯುದ್ಧವಾಗಿದೆ. ಸೊ ಹೊಸ ಒಡಂಬಡಿಕೆಯ ವಾಕ್ಯದ ಜ್ಞಾನ ಇಲ್ಲದಂತ ಬೋಧಕನು ನೇರವಾಗಿ ಲಿಟ್ರಲ್ ಆಗಿ ಶಾರೀರಿಕ ಯುದ್ಧದ ಬಗ್ಗೆ ಜಾಸ್ತಿ ಹೊತ್ತು ಕಲಿಸ್ತಾ ಹೋದ ಹಾಗೆ ಕೇಳುವಂತ ಜನರಿಗೆ ಶರೀರದ ಮೇಲಿರುವಂತ ಸಿಟ್ಟು ಹೆಚ್ಚಾಗ್ಲಿಕ್ಕೆ ಆರಂಭ ಆಗ್ತದೆ ಇಲ್ವ ಹೇಳಿ? ಹೌದು, ದೇವ್ರು ಹೇಳಿದ್ದಾರೆ, ಇವನನ್ನು ಹೋಗಿ ನಾಳೆ ಸರಿಯಾಗಿ ಬಿಡ್ಬೇಕು, 4 ಪೆಟ್ಟು ದೊಡ್ಡ ದೊಣ್ಣೆಯನ್ನೇ ತಗೊಂಡು ಹೋಗ್ತೀನಿ. ದಾವಿದನು ಕಲ್ಲಿಂದ ಹೊಡೆದ್ನಲ್ಲ, ನಾನು ದೊಣ್ಣೆಯಿಂದ ಹೊಡಿತೀನಿ. ಈ ರೀತಿಯಾದ ತಪ್ಪಾದ ಇನ್ಸ್ಟ್ರಕ್ಷನ್ಗಳು ಬರ್ತದೆ. ಅದಕ್ಕೋಸ್ಕರ ಇವತ್ತು ನಮಗೆ ಏನ್ ಇನ್ಸ್ಟ್ರಕ್ಷನ್, ಹಳೇದ್ರಲ್ಲಿ ಏನಾಗಿತ್ತು, ಹೊಸದ್ರಲ್ಲಿ ಏನಾಗಿದೆ, ಯಾವ ರೀತಿ ಅವ್ರನ್ನ ಕಲಿಸ್ಬೇಕು ಎನ್ನುವ ಬುದ್ಧಿವಾದ ನಮ್ಗೆ ಹೇಳ್ತಾ ಇದೆ ಈ ವಾಕ್ಯಗಳು. ಅವೆಲ್ಲ ನಮ್ಗೆ ಕೇವಲ ಎಕ್ಸಾಂಪಲ್ ಆಗಿದೆ ಮತ್ತು ವಾರ್ನಿಂಗ್ ಆಗಿದೆ. ಯಾರಿಗೋಸ್ಕರ? ಅಂತ್ಯಕಾಲದಲ್ಲಿ ಜೀವಿಸುವಂತ ನಮಗೋಸ್ಕರ. ಏನು? ಅವತ್ತು ದೇವರು ಅಷ್ಟು ಕ್ರೂರಿಯಾಗಿದ್ರು, ಆದ್ರೆ ಇವತ್ತು ನಮ್ಮ ಮೇಲೆ ಅಂತ ಕೋಪವನ್ನು ಮಾಡ್ತಾ ಇಲ್ಲ, ಸಹಿಸ್ಕೊಳ್ತಾ ಇದ್ದಾರೆ. ಯೇಸುವಿನಲ್ಲಿ ಅವರು ಸಮಾಧಾನ ಹೊಂದ್ತಾ ಇದ್ದಾರೆ. ಯಾವಾಗೆಲ್ಲ ದೇವರಿಗೆ ಕೋಪ ಬರುತ್ತೋ ಯೇಸುವಿನ ರಕ್ತವನ್ನು ನೋಡ್ತಾರೆ, ಶಿಲುಬೆ ಮರಣವನ್ನು ನೋಡ್ತಾರೆ. ಅದಕ್ಕೆ ಇವತ್ತು ಇಮಿಡಿಯೇಟ್ ಆಗಿ ಯಾವ ಪಾಪಿಗೂ ಶಿಕ್ಷೆ ಆಗಲ್ಲ. ಹಳೆ ಕಾಲದಲ್ಲಿ ಹಾಗೆ ಅಲ್ಲ, ನೇರವಾಗಿ ಸಂಹಾರ ಮಾಡ್ತಿದ್ರು ದೇವರು. ಇವತ್ತು ಮಾಡ್ತಾರೆ, ಅದನ್ನ ನಾವು ಪ್ರಾರ್ಥನೆ ಮಾಡಿದಕ್ಕೋಸ್ಕರ ಮಾಡಲ್ಲ, ಅವರ ಇಷ್ಟದಂತೆ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಇನ್ನು ಒಂದು ವಾಕ್ಯ ನೋಡುವ ಸಾಕು. 2 ಪೇತ್ರ
2ನೇ ಅಧ್ಯಾಯ 5-6. 2ನೇ ಪೇತ್ರ 2ನೇ ಅಧ್ಯಾಯ 5-6. 5 ಮತ್ತು 6. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಆತನು ಸೋದೋಮ್ ಗೋಮರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಇಂಗ್ಲಿಷ್ ಅಲ್ಲಿ ಹೇಳಿದೆ 6ನೇ ವಾಕ್ಯ. If he turned the cities of Sodom and Gomorrah into ashes and condemned them with an overthrow, making them an example. See that? ಪುನಃ ಇಲ್ಲಿ ಹೇಳಲ್ಪಟ್ಟಿದೆ ಎಕ್ಸಾಂಪಲ್. ಯಾವ್ದು ಎಕ್ಸಾಂಪಲ್? ನೋಹನ ಕತೆ ಒಂದು ಎಕ್ಸಾಂಪಲ್, ಸೊದೋಮ್ ಗೊಮರದ ಕತೆ ಎಕ್ಸಾಂಪಲ್. ಯಾರಿಗೋಸ್ಕರ? To those who afterwards would live ungodly lives. ಅರ್ಥ ಆಗ್ತಿದ್ಯಾ? ಮುಂದೆ ಬರುವಂತ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಆಗಿಯೂ ಮುನ್ನೆಚ್ಚರಿಕೆ ಆಗಿಯೂ ನೋಹನ ಕಾಲದಲ್ಲಿ ಹೇಗಾಗಿತ್ತು, ಸೊದೋಮ್ ಗೋಮರದ ಕಾಲದಲ್ಲಿ ಹೇಗಾಗಿತ್ತು, ಹಾಗೆ ಮುಂದಿನ ಕಾಲದಲ್ಲಿ ಯಾವ ರೀತಿ ಆಗಬಹುದು ಅಂತ ಒಂದು ಮುನ್ನೆಚ್ಚರಿಕೆಗಾಗಿ ಮ್ಯೂಟ್ ಮಾಡಿ ಸಿಸ್ಟರ್. ಈ ರೀತಿಯಾಗಿ ಇವನ್ನೆಲ್ಲ ನಮ್ಗೆ ಬರೆದು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಬೆಸ್ಟ್ ಉದಾಹರಣೆ, ಇದೇ ಉದಾಹರಣೆಯನ್ನು ಯೇಸು ಸ್ವಾಮಿ ಸಹ ಉಪಯೋಗಿಸಿದ್ದಾರೆ ತನ್ನ ಪ್ರಸಂಗದಲ್ಲಿ. ಅಂತ್ಯಕಾಲದ ಬಗ್ಗೆ ಹೇಳುವಾಗ ಲೂಕನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಸಹ ಹೇಳಿದ್ದಾರೆ. ನಾನು ಬರುವ ಸಮಯ ಹೇಗಿರುತ್ತೆ ಅಂತ ಹೇಳಿದ್ರೆ, ನೋವನ ಕಾಲದಲ್ಲಿ ಎಲ್ಲರೂ ತಿಂದು ಕುಡಿದು ಮದುವೆ ಮಾಡಿಕೊಂಡು ಮದುವೆ ಮಾಡಿಕೊಡ್ತಾ ಇದ್ರು, ಸಂತೋಷವಾಗಿ ಜೀವಿಸ್ತಾ ಇದ್ರು. ಸಡನ್ ಆಗಿ ಅವರ ಮೇಲೆ ಒಂದು ಡಿಸ್ಟ್ರಕ್ಷನ್ ಬರುತ್ತೆ, ಅವರ ಮೇಲೆ ನಾಶನವು ಬರುತ್ತೆ ಅಂತ ಈ ರೀತಿ ಎಕ್ಸಾಂಪಲ್ ಕೊಡ್ತಾರೆ. ಅದೇ ರೀತಿ ಸೊದೋಮ್ ಗೋಮರದ ಪಾಪದ ಸಮಯದಲ್ಲಿ ಹೇಗೆ ಲೋಟನನ್ನು ಅವನ ಮಕ್ಕಳನ್ನು ದೇವರು ಕಾಪಾಡ್ತಾರೆ, ಮತ್ತೆ ಸಡನ್ ಆಗಿ ಅಲ್ಲಿ ಬೆಂಕಿಯನ್ನು ಸುರಿಸಿ ನಾಶ ಮಾಡ್ತಾರೆ ಆ ಜನರನ್ನು. ಇದೇ ರೀತಿ ಮನುಷ್ಯ ಕುಮಾರನು ಬರುವ ಸಂದರ್ಭದಲ್ಲಿ ಆಗುತ್ತದೆ ಎಂದು ಹಳೆ ಒಡಂಬಡಿಕೆಯ ವಾಕ್ಯಗಳನ್ನು ಎತ್ತಿ ಉದಾಹರಣೆಯಾಗಿ ಬೋಧಿಸಿದರು. ಸಾಕು. ನಿಮಗೊಂದು ಐಡಿಯಾ ಸಿಕ್ತ ಸಿಸ್ಟರ್ಸ್, ಬ್ರದರ್, ಯಾವ ರೀತಿಯಾಗಿ ಹಳೆ ಒಡಂಬಡಿಕೆಯನ್ನು ಉಪಯೋಗಿಸಬೇಕು? ಸಂದರ್ಭಕ್ಕೆ ತಕ್ಕ ಹಾಗೆ ಮಾತ್ರ ಅದನ್ನು ಉಪಯೋಗಿಸಬೇಕು. ಪ್ರತ್ಯೇಕವಾಗಿ ಮಕ್ಕಳಿಗೆ ಕಲಿಸುವಾಗ ಪ್ಯೂರ್ ಆದಂತ ಸ್ವಾರ್ಥೆಯನ್ನೇ ಕಲಿಸ್ಬೇಕು. ಓಕೆ, ಕೀರ್ತನೆಗಳ ಬಗ್ಗೆ ಹೇಳೋದಾದ್ರೆ ಒಳ್ಳೆ ಒಳ್ಳೆ ವಾಕ್ಯಗಳಿದ್ದಾವೆ, ದೇವರನ್ನು ಸ್ತುತಿಸುವಂಥದ್ದು, ತಂದೆಯನ್ನು ಕೊಂಡಾಡುವಂಥದ್ದು ಒಳ್ಳೆ ವಾಕ್ಯಗಳಿದ್ದಾವೆ ಅಲ್ವಾ? ಅಂತ ವಾಕ್ಯಗಳನ್ನು ಎತ್ಕೊಂಡು ನಾವು ಅದನ್ನ ಕೀರ್ತನೆ ರೂಪದಲ್ಲಿ ಸಂಗೀತಗಳನ್ನು ಮಾಡಿ ಎಷ್ಟೋ ಜನ ಬರೆದಿದ್ದಾರೆ ಅಲ್ವಾ? ನೋಡಿ, 23ನೇ ಕೀರ್ತನೆ, ಯೆಹೋವನು ನಮ್ಮ ಕುರುಬನು. ಅದು ಯೇಸು ಸ್ವಾಮಿ ಅದನ್ನು ಬದಲಾಯಿಸಿ ಹೇಳಿದ್ದಾರೆ, ನಾನೇ ಒಳ್ಳೆ ಕುರುಬನು ಅಂತ. ಇವತ್ತು ಯೆಹೋವನು ಕುರುಬನು ಅಂತ ಹಾಡೋದಲ್ಲ, ಯೇಸು ಒಳ್ಳೆ ಕುರುಬನು ಅಂತ ಹಾಡ್ಬೇಕು. ಅರ್ಥ ಆಗ್ತಿದೆ ಹೇಗೆ ಬದಲಾಯಿಸೋದಂತ? ಈ ರೀತಿಯಾಗಿ ಅದನ್ನ ನಾವು ಉಪಯೋಗಿಸ್ಬೇಕು. ಯೆಹೋವನು ನನ್ನ ಗುರಾಣಿಯು, ನನ್ನ ಬಲವಾದ ಕೋಟೆಯು ಅಂತ ಹೇಳಿದೆ. ಆ ಯೆಹೋವನು ಯಾರು ಇವತ್ತು? ಇಂಗ್ಲಿಷ್ ಅಲ್ಲಿ ಲಾರ್ಡ್ ಅಂತ ಬರೆದಿದೆ ಯೆಹೋವನ ಶಬ್ದದಲ್ಲಿ. ಹಾಗಾದ್ರೆ ಲಾರ್ಡ್ ಅಂದ್ರೆ ಕನ್ನಡದಲ್ಲಿ ಕರ್ತನು. ಸೊ ಇವತ್ತು ಕರ್ತನು ಯಾರು? ಕರ್ತನಾದ ಯೇಸು ಕ್ರಿಸ್ತನು. ನನಗೆ ಗುರಾಣಿಯು, ಬಲವಾದ ಕೋಟೆಯು, ನನ್ನ ಬಂಡೆಯೂ ಆಗಿದ್ದಾನೆ ಅಂತ ಈ ರೀತಿ ಉಪಯೋಗಿಸ್ಬೇಕು. ಸೊ ಈ ರೀತಿ ಇವಾಗ ನಾನು ಇಷ್ಟೊತ್ತು ಹೇಳ್ತಾ ಇರೋದು, ಇದು ಹೊಸ ಒಡಂಬಡಿಕೆ ಜ್ಞಾನ ಸ್ಪಷ್ಟ ಆದವರು ಮಾತ್ರ ಈ ರೀತಿ ಉಪಯೋಗಿಸ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಅಲ್ಲೇ ಇದ್ದು ಬಿಟ್ಟು ಪ್ರವಾದನೆ ಮಾಡ್ತಾನೆ ಇರ್ತಾರೆ. ಎಷ್ಟೋ ಜನ ನಾನು ನೋಡಿದ್ದೀನಿ, ಹಳೆಯ ಒಡಂಬಡಿಕೆ ಕೆಲವೊಂದು ಪುಸ್ತಕದಲ್ಲಿ ನಿಲ್ಲಿಸ್ತಾರೆ, ಅಲ್ಲಿಯೇ ಪ್ರಸಂಗ ಸ್ಟಾರ್ಟ್ ಆಗೋದಿಲ್ಲ, ತಪ್ಪಾಗತ್ತೆ, ಮಿಕ್ಸ್ ಆಗ್ಬಿಡುತ್ತೆ ಹಳೆಯ ರಸ ಮತ್ತು ಹೊಸ ರಸ. ಅದು ಡೇಂಜರ್ ಅಂತ ಹೇಳಿದ್ದಾರೆ. ಮಿಕ್ಸ್ ಆಗ್ಬಿಟ್ರೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ರಸವನ್ನು ತುಂಬುವಂತ ಏನು ಬ್ಯಾಗ್ ಇರುತ್ತೆ ಅಲ್ವಾ, ಮುದ್ದಲ್ಲಿ ಏನು
ಗಡಿಗೆ ಗುದ್ದಲಿಗಳು ಹಾ, ಗುದ್ದಲಿಗಳು ಬುದ್ಧಲಿಗಳು. ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಹೊಸ ಒಡಂಬಡಿಕೆ ಹಳ ಒಡಂಬಡಿಕೆ ಎಂಬ ಆ ಒಂದು ಗುದ್ದಲಿಗಳು ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ನಮಗೆ ಏನು ಸಿಗುದಿಲ್ಲ, ಎಲ್ಲ ನಶ್ವರವಾಗ್ಬಿಡುತ್ತೆ. ಕಿಚ್ಚಾಟ, ಗಲಾಟೆ, ಗೌಜು, ದ್ವೇಷ ಭಾವನೆ. ಇವತ್ತು ಎಷ್ಟೋ ಸಭೆಗಳನ್ನು ನಾನು ನೋಡಿದ್ದೀನಿ. ಸೌತ್ ಇಂಡಿಯಾದಲ್ಲಿ CSA ಸಭೆಗಳಲ್ಲಿ, ಪೆಂಟಿಕೋಸ್ ಸಭೆಗಳಲ್ಲಿ, CPM TPM ಸಭೆಗಳಲ್ಲಿ, ತಮಿಳ್ನಾಡು, ಕೇರಳ, ಕರ್ನಾಟಕ, ದೊಡ್ಡ ದೊಡ್ಡ ಕೂಟ ಇರುವಂತ ಸಭೆಗಳಲ್ಲಿ ಗುದ್ದಾಟ, ಗಲಾಟೆ, ಜಗಳ, ಕೇಸು, ಕೋರ್ಟ್ ಕಚೇರಿ, ಪೊಲೀಸ್ ವರೆಗೂ ಸಹ ಒಳಗ್ ಬಂದ್ ನಿಂತಂತ. ರೀಸೆಂಟ್ಲಿ ಒಂದು ದೊಡ್ಡ ಚರ್ಚ್ ಬ್ಯಾಂಗ್ಳೂರಲ್ಲಿ ಪೊಲೀಸ್ ಎಲ್ಲ ಬಂದು ಸ್ಟೇಜ್ ಮೇಲೆ ನಿಂತಿದ್ದಾರೆ, ಹೊಡ್ಕೊಳ್ತಾರೆ ಅಂದ್ಕೊಂಡು. ಸಿ ವೈ ಆಲ್ ದಿಸ್ ಇಸ್ ಹ್ಯಾಪನಿಂಗ್? ಯಾಕಂದ್ರೆ ಅಲ್ಲಿ ಪ್ರೀತಿ ಇಲ್ಲ. ನನಗೆ ಸ್ಟೇಜ್ ಬೇಕು, ನನಗೆ ಸ್ಥಾನ ಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಇದೆಲ್ಲ. ಹಣ, ಇದೆಲ್ಲ ದೇವರ ರಾಜ್ಯ ಅಲ್ಲ ಕಣ್ರಿ. ಯಾಕಂದ್ರೆ ಅವರೆಲ್ಲ ನಂಬುವಂತ ಒಂದು ಹಳೆ ಒಡಂಬಡಿಕೆಯ ಸಂಪತ್ತು, ಆಸ್ತಿ, ಅಂದ್ರೆ ಫಿಸಿಕಲಿ ರಿಚ್ ಆಗುವಂತ ಒಂದು ಟೀಚಿಂಗ್ ಎಲ್ಲ ಹಳೆ ಒಡಂಬಡಿಕೆಯಿಂದ ಬರೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇದೆಲ್ಲ ಏನ್ ಉಂಟು ಮಾಡ್ತದೆ? ಪಾಯ್ಸನ್, ಕಹಿ ಉಂಟು ಮಾಡ್ತದೆ ಮನುಷ್ಯನ ಹೃದಯದಲ್ಲಿ. ಪ್ರೀತಿ, ತಾಳ್ಮೆ, ಸಹನೆ ಇವೆಲ್ಲ ಉಂಟು ಮಾಡಲ್ಲ. ಕರುಣೆ, ಕ್ಷಮೆ, ದಮೆ ಇವೆಲ್ಲ ದೇವರ ರಾಜ್ಯದಲ್ಲಿ ಉಂಟು ಮಾಡ್ತದೆ ಹೊಸ ಒಡಂಬಡಿಕೆ. ಹಳೇದು ಮುಟ್ಟಿದ್ರೆ ದ್ವೇಷ, ಭಾವನೆ, ಹೊಡೆದಾಟ ಎಲ್ಲ ಶಾರೀರಿಕವಾಗಿ ಬದಲಾಗ್ತದೆ, ಆತ್ಮಿಕವಾಗಿ ಬದಲಾಗಲ್ಲ. ಅದೇ ಡಿಫ್ರೆನ್ಸ್ ಎರಡಕ್ಕೂ ಇರುವಂತ. ಅದಕ್ಕೆ ಕೇರ್ಫುಲ್ ಆಗಿ ಹಳೇದಕ್ಕೆ ಹೋಗ್ಬೇಕು. ಮತ್ತೆ ಜ್ಞಾನೋಕ್ತಿಗಳು, ಒಳ್ಳೆ ಜ್ಞಾನವಿದೆ, ಅದರಲ್ಲಿ ಬೇಕಾದದಷ್ಟು ಮಾತ್ರ ತೆಗೆದುಕೊಳ್ಬೇಕು, ಎಲ್ಲವೂ ಮುಟ್ಲಿಕ್ಕೆ ಆಗುದಿಲ್ಲ. ಅರ್ಥ ಆಗ್ತಿದ್ಯಾ? ಒಳ್ಳೇದು ಇದೆ, ಆದ್ರೆ ಅದಕ್ಕಿಂತ ಶ್ರೇಷ್ಠ ಜ್ಞಾನ ಯೇಸುವುದು. ಯೇಸು ಹೇಳಿದಾರಲ್ಲ, ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವನು ಬಂಡೆಯ ಮೇಲೆ ಕಟ್ಟಿದ ಮನೆಯನ್ನು ಕಟ್ಟುತ್ತಾನೆ ಮತ್ತು ಬುದ್ಧಿವಂತನಾಗಿದ್ದಾನೆ. ಬಂಡೆ ಮೇಲೆ ಮನೆ ಕಟ್ಟುವ ಒಬ್ಬ ಬುದ್ಧಿವಂತನಿಗೆ ಹೋಲಿಕೆ ಆಗಿದೆ ಅಂತ ಹೇಳ್ತಾರೆ ಯೇಸು ಸ್ವಾಮಿ ಹೇಳ್ತಾರೆ ಅಲ್ವಾ? ಹಾಗಾದ್ರೆ ನಿಜವಾದ ಬುದ್ಧಿ ಸಿಗುವುದು ಯೇಸುವಿನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವನೇ ನಿಜವಾದ ಬುದ್ಧಿವಂತ. ಸೋಲೋಮನನ ಜ್ಞಾನೋಕ್ತಿ ಪುಸ್ತಕಗಳು ಓದಬಹುದು, ಒಳ್ಳೆ ನಾರ್ಮಲ್ ಆದಂತ ಲೋಕದ ಜ್ಞಾನ ಸಿಗತ್ತೆ. ಆದ್ರೆ ಆತ್ಮಿಕ ಜ್ಞಾನ ಸಿಗ್ಬೇಕಾದ್ರೆ ಸ್ವಾರ್ಥೆಯಲ್ಲಿ ಬರ್ಬೇಕು. ಲೋಕದ ಜ್ಞಾನ ಇದೆ, ಆದ್ರೆ ಆತ್ಮಿಕ ಜ್ಞಾನ ಸಿಗಲ್ಲ. ಇದು ಸ್ಪಷ್ಟವಾಗಿ ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ದ ಡಿಫರೆನ್ಸ್. ದೀಸ್ ಆರ್ ದ ಡಿಫರೆನ್ಸ್. ಎಸ್ ಹೇಳಿ. ಇನ್ನೊಂದ್ ಕಡೆ ಯೇಸು ಹೇಳಿದ್ದಾರೆ, ಸೊಲೊಮೋನನಿಗಿಂತ ಉತ್ತಮನ ನಾನಿದ್ದೇನೆ. ನೋಡಿ, ಮತ್ತಾಯನ ಸುವಾರ್ತೆ 12:44 ಹೇಳಿದ್ದಾರೆ. 42-44 ಎಲ್ಲಿಯೋ ಬರೆದಿದೆ. ಏನು? ಸೋಲೋಮೋನನಿಗಿಂತ ಹೆಚ್ಚಿನವನು ಇಲ್ಲಿದ್ದಾನೆ. ಅಂದ್ರೆ ಅರ್ಥ, ಆತನಿಗಿಂತ ಹೆಚ್ಚು ಜ್ಞಾನ ಉಳ್ಳವನು ನಾನು ಬಂದಾಯ್ತು, ನಾನು ಹೇಳುವಂತ ವಾಕ್ಯವೇ ಜೀವವು ಮತ್ತು ಆತ್ಮವಾಗಿದೆ, ಇದಕ್ಕಿಂತ ದೊಡ್ಡ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸಿಕ್ಕಿದ್ರೆ ಓದಿ, ಮತ್ತಾಯನ ಸುವಾರ್ತೆ 12 ವಾಕ್ಯ 44 ಅನ್ಸುತ್ತೆ, ಚೆಕ್ ಮಾಡಿ, ಸಿಕ್ಕಿದ್ರೆ ಓದಿ. 42 ಬ್ರದರ್. ಹಾ, ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳ್ಕೊಳ್ಳುವುದಕ್ಕೆ ಭೂಮಿಯ ಕಟ್ಟ ಕಡೆಯಿಂದ ಬಂದಳು, ಆದರೆ ಇಲ್ಲಿ ಸೊಲೊಮೋನನಿಗಿಂತ ಹೆಚ್ಚಿನವನಿದ್ದಾನೆ. ಸಾಕು. ಮತ್ತೆ ಬೇರೆ ಯಾರು ಬೇಕಾ? ಹಾಗಾದ್ರೆ ಯೇಸು ಸ್ವಾಮಿ ದೊಡ್ಡವನ ಜ್ಞಾನದಲ್ಲಿ ಅಥವಾ ಸೊಲೊಮೋನನ ದೊಡ್ಡವನ? ಹೇಳಿ ಉತ್ತರ. ಯೇಸು ಜ್ಞಾನದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠನು ಯೇಸು, ಸೊಲೊಮೋನನಲ್ಲ. ಎಸ್. ಹಾಗಾದ್ರೆ ಯೇಸು ಸಾಕಲ್ವಾ? ಮತ್ತೆ ಯಾಕೆ ಸೊಲೊಮೋನ್ ಹತ್ರ ಹೋಗ್ಬೇಕು? ನಿಜವಾಗಿ ನೋಡಿದ್ರೆ ಅವನು ಅಷ್ಟು ಜ್ಞಾನವನ್ನ ಹೊಂದಿದ್ರು ಸಹ ಅವನ ಲೈಫ್ ಏನಾಯ್ತು ಹೇಳಿ? ಫೇಲ್ ಅಲ್ವಾ? ಅವನ್ ಫೇಲ್ ಆಗ್ಬಿಟ್ಟ. ಯಾಕಂದ್ರೆ ಶರೀರದಲ್ಲಿ ಜ್ಞಾನವನ್ನು ಪಡೆದುಕೊಂಡಿದ್ದ. ಇವತ್ತು ನಾವು ಪಡೆದುಕೊಳ್ಳುವಂತ ಜ್ಞಾನ ಆತ್ಮಿಕವಾದದ್ದು, ದೇವರ ಆತ್ಮನ ಸಹಾಯದಿಂದ ಪಡೆದುಕೊಳ್ಳುವಂಥದ್ದು. ಅವನಿಗೆ ನೇರವಾಗಿ ಜ್ಞಾನ ಸಿಕ್ತು ಅನ್ನೋ ಬ್ರೈನ್ ಅಲ್ಲಿ ಮಾತ್ರ. ಆ ಜ್ಞಾನ ತಗೊಂಡು ಪುಸ್ತಕ ಬರೆದ, ಅನೇಕರಿಗೆ ತಿಳಿಸಿಕೊಟ್ಟ, ತಾನು ಜ್ಞಾನಿ ಅಂತ ಎಲ್ಲರಿಗೂ ಸ್ಪಷ್ಟಪಡಿಸಿದ. ಆದ್ರೆ ಅವನ ಜೀವನ ಏನಾಯ್ತು?
ಹೋಗಿ ಹೋಗಿ ಮತ್ತೆ ಅದೇ ಅನ್ಯ ದೇವರುಗಳನ್ನು ಆರಾಧಿಸಲಿಕ್ಕೆ ಒಪ್ಪಿಸಿಕೊಟ್ಟ ತನ್ನ ಜೀವನವನ್ನು. 600 ಹೆಂಡತಿಗಳು, 300 ದಾಸಿಯರು ಇಟ್ಕೊಂಡು ಜೀವನ ಮಾಡ್ತಿದ್ದವನು. ಮತ್ತು ವಿಗ್ರಹಗಳನ್ನು ಮತ್ತು ಅನ್ಯ ದೇವತೆಗಳಿಗೆ ಆಲಯಗಳನ್ನು ಅಲ್ಲಿ ಆರಾಧನೆ ಮಾಡ್ಲಿಕ್ಕೆ ಇರುವಂತ ಸಂಗತಿಗಳಲ್ಲಿ ಅವನು ಪಾಲ್ಗೊಳ್ತಾ ಇದ್ದ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದ. ಅರ್ಥ ಆಗ್ತಿದೆಯಲ್ವಾ? ಸೊ ಅದಕ್ಕೆ ಎಷ್ಟು ಹೇಳ್ತದೆ, ಆ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನ ನನ್ನಲ್ಲಿದೆ ಅಂತ ಅವ್ರು ಹೇಳ್ತಾ ಇರೋದು ಅರ್ಥ. ಓಕೆ, ಸೊ ಇಷ್ಟು ನಾನು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ಸ್ವಲ್ಪ ಟೈಮ್ ಜಾಸ್ತಿನೇ ತೆಗೆದುಕೊಂಡಿದ್ದೇನೆ. ಇವಾಗ ಇದರಲ್ಲಿ ಈ ಟಾಪಿಕ್ ಅಲ್ಲಿ ಏನಂದ್ರೆ ಹಳೆ ಒಡಂಬಡಿಕೆಯನ್ನು ನಾವುಗಳು ಕ್ರೈಸ್ತರಾಗಿ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಯಾವ ರೀತಿ ಅದನ್ನು ಉಪಯೋಗಿಸಬಹುದು ಅನ್ನುವುದರ ಬಗ್ಗೆ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಹತ್ತಂದಿಲ್ಲ ಅನ್ಸುತ್ತೆ 42 ದಕ್ಷಿಣ ಚಿರಾಣಿ ಮೂಡು ಆಸ ತೆಗಿತೆ ಉಂಟದು ಅದು ಸರ್ತೆ ನಮಗೆ ಚದಿಸ ಬೇಡ, ದಕ್ಷಿಣ ಚಿರಾಣಿ ಅದು ಬೇಡ, ಟಾಪಿಕ್ ಬೇಡ ನಮ್ಗೆ. ಅದೆಲ್ಲ ತಿಳ್ಕೊಳಕ್ ಹೋಗ್ಬೇಡಿ ಜಾಸ್ತಿ ಸಿಸ್ಟರ್. ಯಾಕೆ ಗೊತ್ತುಂಟಾ, ನಾವು ಇವಾಗ ಒಂದು ಸಬ್ಜೆಕ್ಟ್ ಕಲಿತಾ ಇದೀವಲ್ವಾ, ಆ ಸಬ್ಜೆಕ್ಟ್ ಬಿಟ್ಟು ಬೇರೆ ಸಬ್ಜೆಕ್ಟ್ ಗೆ ಜಂಪ್ ಮಾಡಿದ್ರೆ ನಮ್ಮ ಕಾನ್ಸಂಟ್ರೇಷನ್ ತಪ್ಪಿ ಹೋಗ್ತದೆ. ಅದು ಆಮೇಲೆ ಒಂದ್ಸಲ ನೋಡೋಣ, ಆಯ್ತಾ? ಅಂತ ಹೇಳಿದ್ರೆ ವಿಷಯ ಏನಪ್ಪ ಅಂತ ಹೇಳಿದ್ರೆ, ದಕ್ಷಿಣದ ರಾಣಿ ಅಂತ ಹೇಳಿದ್ರೆ, ದಕ್ಷಿಣದಲ್ಲಿ ರಾಣಿ ಅಂದ್ರೆ ದಕ್ಷಿಣದಲ್ಲಿ ಆ ಸಮಯದಲ್ಲಿ ದೊಡ್ಡ ದೊಡ್ಡ ರಾಜರುಗಳು ರಾಣಿಯರುಗಳೆಲ್ಲ ಇದ್ರು. ಅವರಿಗೂ ಜ್ಞಾನ ಬೇಕಿತ್ತು. ಅವ್ರು ಸೊಲೊಮನ್ ಹತ್ರ ಬರ್ತಿದ್ರು ತಿಳ್ಕೊಳ್ಳಿಕ್ಕೆ ಜ್ಞಾನವನ್ನು. ಗೊತ್ತಾಗ್ತಿದ್ಯಾ? ಅದಕ್ಕೆ ಏಸು ಹೇಳ್ತಾರೆ, ಇನ್ನು ಮೇಲೆ ಹಾಗೆ ಮಾಡ್ಲಿಕ್ಕೆ ಸೊಲೊಮನ್ ಹತ್ರ ಹೋಗ್ಬೇಕಾಗಿಲ್ಲ, ನಾನು ಬಂದಾಯ್ತು. ಸೊಲೊಮನಿಗೆ ಜ್ಞಾನ ಕೊಟ್ಟವನೇ ಇಳಿದು ಬಂದಾಗಿದೆ. ಗೊತ್ತಾಗ್ತಿದ್ಯಾ? ಸೊಲೊಮನಿಗೆ ಜ್ಞಾನ ಕೊಟ್ಟಿದ್ಯಾರು? ಯೇಸು ಸ್ವಾಮಿನೇ. ಅವರೇ ತಂದೆ, ಪುತ್ರನು, ಪವಿತ್ರಾತ್ಮನು ಆಗಿದ್ದಾರೆ. ಅವರೇ ಇಳಿದು ಬಂದಾಯ್ತು. ಮತ್ತೆ ಯಾಕೆ ಸೊಲೊಮನ್ ಹತ್ರ ಹೋಗ್ಬೇಕು? ಯಜಮಾನನು ದೊಡ್ಡವನ, ಆಳು ದೊಡ್ಡವನ? ये कालगी सारखे मिळार झडते दिसा राणी म्हणून आसाने झडतेच्या दिसा राणी या संततीचे उभे राहतील म्हणून ते मोरी म्हणून सांगून सांगतात त्या अगदी कुणी ಓ, सरलाने ಅದು ಕ್ಯಾಥಲಿಕ್ ಅವರ ಟೈಪ್ ಬಿಡಿ. ಓಕೆ ಓಕೆ ಓಕೆ, ಅದು ಇನ್ನೊಮ್ಮೆ ನೆನಪು ಮಾಡಿ ಸಿಸ್ಟರ್, ಆಯ್ತಾ? ಅನೇಕ ಪಟ್ಟಿ ಕೂಡ ಹಾಸ್ಕೊಂಡು. ಓಕೆ, जाईल ಸೊ ಈ ವಿಷಯವಾಗಿ ಏನಾದ್ರೂ ಇನ್ನೂ ಪ್ರಶ್ನೆಗಳಿದ್ರೆ ಕೇಳಿ ಬೇಗ, ಇಲ್ಲಾಂದ್ರೆ ಈ ವಿಷಯವನ್ನು ಇಲ್ಲಿ ವೈಂಡ್ ಅಪ್ ಮಾಡುವ. ನಾನು ಇದನ್ನ ಮಾತ್ರ ರೆಕಾರ್ಡಿಂಗ್ ಅಲ್ಲಿ ಇಟ್ಟಿದ್ದೇನೆ, ಈ ಸಬ್ಜೆಕ್ಟ್ ಮಾತ್ರ. ಸೊ ಇದ್ರ ಬಗ್ಗೆ ಸ್ಪಷ್ಟವಾಗಿದ್ರೆ ನಾವು ಇಲ್ಲೇ ಸ್ಟಾಪ್ ಮಾಡುವ. ಬಾಕಿ ಏನಾದ್ರೂ ಇದ್ರೆ ಚಿಕ್ಕ ಪುಟ್ಟದ್ದು ಸ್ಟಾಪ್ ಮಾಡಿ ಬೇಕಾದ್ರೆ ಡಿಸ್ಕಷನ್ ಮಾಡುವ. ಎಲ್ರಿಗೂ ಸ್ಪಷ್ಟನಾ? ಇಸ್ ಇಟ್ ಕ್ಲಿಯರ್ ಹೌದು. ಫಾರ್ ಎವ್ರಿವನ್? ಎನಿ ಡೌಟ್? ಸೊ ಒಂದು ಕ್ಲಾರಿಟಿ ಸಿಕ್ತಲ್ವಾ? ಕಂಟಿನ್ಯೂಸ್ ಆಗಿ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಬಂದ್ವಿ 3 ವಾರದಿಂದ ಅಲ್ವಾ? ಹೆಲ್ಪ್ ಆಗಿದೆ ಎಲ್ರಿಗೂ? ಸ್ಮಿತಾ ಹೌದು ಸಿಸ್ಟರ್ brother. ಅವರೇ, ನಿಮಗೂ ಕ್ಲಿಯರ್ ಆಯ್ತಾ ವಿಷಯಗಳು? ಹೌದು ಓಕೆ ಓಕೆ ಓಕೆ, ಸ್ತೋತ್ರ. ಸೊ ಈ ನಮ್ಮ ಗ್ರೂಪ್ ಅಲ್ಲಿ ಅನೇಕ ವರ್ಷಗಳಾದ ನಂತರ ಈ ಸಬ್ಜೆಕ್ಟ್ ಅನ್ನು ಪುನಃ ನಾನು ಸ್ಟಾರ್ಟ್ ಮಾಡಿದ್ದು 3 ವಾರದಿಂದ. ಇಲ್ಲಿಗೆ ನಿಲ್ಸೋಣ ನಾವು. ಮತ್ತೆ ಏನಾದ್ರು ಸಂಶಯಗಳಿದ್ರೆ ನಮ್ಮ ಡಿಸ್ಕಷನ್ ಟೈಮ್ ಅಲ್ಲೇ ನಾವು ತೆಗೆದುಕೊಳ್ಳುವ, ಆದ್ರೆ ಸ್ಯಾಟರ್ಡೇ ಅಲ್ಲಿ ಇನ್ನು ಟಾಪಿಕ್ ಚೇಂಜ್ ಆಗುತ್ತೆ, ಆಯ್ತಾ? ಓಕೆ, ಸೊ ಹಾಗಾದ್ರೆ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಸೊ ಈ ಒಂದು 3 ವಾರದಿಂದ ನಾವು ನೋಡಿದ್ದೇವೆ ಸತ್ಯ ಅಂದ್ರೆ ಏನು, ಯೇಸುವೇ ಸತ್ಯ ಮತ್ತು ಆತನ ವಾಕ್ಯಗಳೇ ಮಾತ್ರ ಸತ್ಯ, ಅವೇ ನಮ್ಮನ್ನು ಬಿಡುಗಡೆಗೊಳಿಸ್ತದೆ. ಮತ್ತು ಹಳೆ ಒಡಂಬಡಿಕೆ ಅದು ಚಾಲ್ತಿಯಲ್ಲಿ ಇದೆಯಾ ಇಲ್ಲವಾ ಎನ್ನುವುದ್ರ ಬಗ್ಗೆ ತಿಳ್ಕೊಂಡಿವಿ. ಇವತ್ತು ಚಾಲ್ತಿಯಲ್ಲಿ ಇಲ್ಲ ಅಂತ ಗೊತ್ತಾಯ್ತು, ಹಾಗಾದ್ರೆ ಅದನ್ನ ಯಾವ ರೀತಿ ನಾವು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡಿವಿ. ಅರ್ಥ ಆಯ್ತಲ್ವಾ? ಸೊ ಇನ್ನು ಮುಂದೆ ಇದ್ರ ಬಗ್ಗೆ ಏನಾದ್ರು ಸಂಶಯ ಇದ್ರೆ ಮುಂದಿನ ಸಮಯಗಳಲ್ಲಿ ನಾವು ತಿಳ್ಕೊಳ್ಬಹುದು. ಸಂಶಯಗಳು ಬರ್ತಾ ಇರ್ತವೆ, ಬರೆದಿಟ್ಕೊಳ್ಳಿ. ಆದ್ರೆ ಇವತ್ತಿಗೆ ಈ ಒಂದು ಟಾಪಿಕ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಎಂದು ನಾನು ನಂಬ್ತೀನಿ. ಸಿಕ್ಕಿದೆ ಎಲ್ಲರಿಗೂ? ಪಕ್ಕ?
ಹೌದು brother. ಹೌದು ಬ್ರದರ್. Good. ಹೌದು. ಏನು ಡೌಟ್ ಇಲ್ಲಲ್ಲ? ಏನು ಡೌಟ್ ಇಲ್ಲ. ಹಾಗಾದ್ರೆ ಇವತ್ತಿಂದ ಏನ್ ಮಾಡ್ಬೇಕು? ಹೊಸ ಒಡಂಬಡಿಕೆಯನ್ನು ಎಷ್ಟು ಆಗುತ್ತೋ ಅಷ್ಟು ಓದ್ಬೇಕು. ಇನ್ನೊಂದು ಪಾಯಿಂಟ್ ಸಿಕ್ತು, ಒಳ್ಳೆ ನೆನಪಾಯ್ತು ದೇವ್ರಿಗೆ ಸ್ತೋತ್ರ. ಇನ್ನೊಂದು ಎವಿಡೆನ್ಸ್ ಕೊಡ್ತೀನಿ. ಹೊಸ ಒಡಂಬಡಿಕೆಯಲ್ಲಿ ನೀವು ಸಂಶೋಧನೆ ಮಾಡಿ ನೋಡಿ, ಎಷ್ಟು ಪರ್ಸೆಂಟೇಜ್ ಕನ್ನಡದಲ್ಲಿ ಏನಂತಾರೆ, ಓಕೆ, ಪರ್ಸೆಂಟೇಜ್ ಹಳೆ ಒಡಂಬಡಿಕೆ, ಹಳೆ ಒಡಂಬಡಿಕೆಯ ವಾಕ್ಯಗಳನ್ನು ಸೇರಿಸಿದ್ದಾರೆ ಅನ್ನೋದನ್ನ ಕಂಡುಹಿಡಿಯಿರಿ. ಎಷ್ಟು ಶೇಕಡ ಹಳ ಒಡಂಬಡಿಕೆಯ ವಾಕ್ಯಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಜೋಡಿಸಿದ್ದಾರೆ, ಅದು ಯೇಸು ಸ್ವಾಮಿ ಆಗ್ಲಿ ಅಥವಾ ಅಪೊಸ್ತಲರಾಗ್ಲಿ, ಎಷ್ಟು ಶೇಕಡ ಅಲ್ಲಿಂದ ಜೋಡಿಸಿದ್ದಾರೆ ಅಂತ ಒಂದು ಸಂಶೋಧನೆ ಮಾಡಿ ನೋಡಿ. ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ 10% ಕಡಿಮೆ, ಅಂದ್ರೆ 90% ಹೊಸ ವಾಕ್ಯಗಳೇ ಆಗಿವೆ. ಅಂದ್ರೆ ಹಳೆ ಒಡಂಬಡಿಕೆಯ ವಾಕ್ಯಗಳನ್ನು ಕೆಲವೊಂದು ಸಂದರ್ಭಗಳಲ್ಲಿ ಉಪಯೋಗಿಸಿದ್ದು ಜಾಸ್ತಿಯಾಗಿ ಯಹೂದ್ಯರಿಗೆ ಪ್ರಸಂಗ ಮಾಡುವಾಗ. ಯೇಸು ಸ್ವಾಮಿ ಕಾಲದಲ್ಲಿ ಯಹೂದ್ಯರಿಗೆ ಪ್ರಸಂಗ ಮಾಡ್ತಿದ್ರು, ಇಸ್ರಾಯೇಲರಲ್ಲೇ ಇದ್ರು. ಅದಕ್ಕೋಸ್ಕರ ಯೇಸು ಸ್ವಾಮಿ ಮಧ್ಯ ಹಳ ಒಡಂಬಡಿಕೆಯ ವಾಕ್ಯಗಳನ್ನು ತೋರಿಸಿ ಅವರಿಗೆ ನೆನಪಿಸ್ತಿದ್ರು, ಇದು ನನ್ನ ಬಗ್ಗೆ ಬರೆದಿದ್ದು ಅಂತ, ಹೀಗೆ ಆಗ್ಬೇಕು ಅಂತ ನನ್ನ ಬಗ್ಗೆ ಬರೆಯಲ್ಪಟ್ಟಿದ್ದು, ಈಗ ಆಗ್ತಾ ಇದೆ, ನಾನು ಮಾಡ್ತಾ ಇದ್ದೇನೆ, ನಾನೇ ಅದು ಮಸ್ಸೇನು ಅಂತ ತೋರಿಸ್ಕೊಡ್ಲಿಕ್ಕೆ. ಇನ್ನು ಅಪೊಸ್ತಲರು ರೋಮಾಪುರದಲ್ಲಿ ಹೋದಾಗ ಅಲ್ಲಿ ಯಹೂದ್ಯರಿದ್ರು, ಅವರಿಗೂ ಸಹ ನೆನಪಿಗೆ ತರಲಿಕ್ಕೆ ಹಳ ಒಡಂಬಡಿಕೆಯನ್ನು ಅಲ್ಲಿ ಕೋಟ್ ಮಾಡ್ತಿದ್ರು. ಮತ್ತು ಗಲಾತ್ಯದಲ್ಲಿ ಜಾಸ್ತಿ ಯಹೂದಿಗಳಿದ್ರು, ಅಲ್ಲಿಯೂ ಸಹ ಕೋಟ್ ಮಾಡ್ತಾರೆ. ಕೊರಿಂಥದಲ್ಲಿ ಸಹ ಸ್ವಲ್ಪ ಇದ್ರು, ಅಲ್ಲಿಯೂ ಸಹ ತೋರಿಸ್ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿಯಾಗಿ ಎಲ್ಲಿ ಯಹೂದಿಗಳಿದ್ರು, ಮತ್ತು ಇಬ್ರಿಯರಿಗೆ ಬರೆದ ಪತ್ರ ನೋಡಿದ್ರೆ ಅದರಲ್ಲಂತೂ ಜಾಸ್ತಿ ಸಮಯದಲ್ಲಿ ಹಳೆಯ ಒಡಂಬಡಿಕೆ ಕೊಟೇಶನ್ ಗಳನ್ನು ಕೋಟ್ ಮಾಡಿದ್ದಾರೆ. ಈ ರೀತಿಯಾಗಿ ನನ್ನ ಪ್ರಕಾರ, ನಾನು ಅಂದಾಜು ಮಾಡಿದ ಪ್ರಕಾರ, ಹೊಸ ಒಡಂಬಡಿಕೆಯ ಪುಸ್ತಕದಲ್ಲಿ 10% ಕಡಿಮೆಯಾಗಿ ಹಳ ಒಡಂಬಡಿಕೆಯ ಕೊಟೇಶನ್ ಗಳನ್ನು ಉಪಯೋಗಿಸಲಾಗಿದೆ. ಇದರಿಂದ ನಮಗೆ ಅರ್ಥವಾಗುವುದು ಅದರ ಉಪಯೋಗ ಎಷ್ಟು ಮಾತ್ರಕ್ಕೂ ಅಂತ ನಾವು ತಿಳ್ಕೊಳ್ಬೇಕು. ಇಸ್ ಇಟ್ ಕ್ಲಿಯರ್? ಸ್ಪಷ್ಟನಾ? ಇದೊಂದು ಎವಿಡೆನ್ಸ್. ಅದಕ್ಕೋಸ್ಕರ ನಾವು ಹೊಸ ರಸವನ್ನು ಕುಡಿದು, ಹೊಸ ರಸ ಎಲ್ಲಿರ್ಬೇಕು? ಹೊಸ ಗುದ್ದಲಿಯಲ್ಲಿ ಇರ್ಬೇಕು, ಅಲ್ಲೇ ಇರೋಣ. ಆಯ್ತಾ? ಹಳೆದಕ್ಕೆ ಹೋಗೋದೇ ಬೇಡ. ಹಳೆದಕ್ಕೆ ಹೋದ್ರೆ ಹಳೆದೇ ಚೆನ್ನಾಗಿದೆ ಅಂತ ಮತ್ತೆ ಟ್ರ್ಯಾಪ್ ಆಗ್ಬಿಡ್ತೀವಿ, ನಿತ್ಯ ಜೀವ ಕಳ್ಕೊಳ್ತೀವಿ, ದೇವರೇ ಇಲ್ಲದಂತ ಆಗ್ತೀವಿ, ಯೇಸು ಕ್ರಿಸ್ತನ ಕೃಪೆಯನ್ನು ಕಳ್ಕೊಳ್ತೀವಿ, ಮತ್ತು ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಸತ್ತದ್ದು ವ್ಯರ್ಥ ಆಗುತ್ತೆ ಅಂತ ಅನೇಕ ವಾಕ್ಯಗಳಿಂದ ಎಚ್ಚರಿಕೆಯನ್ನು ನಾವು ಕಲ್ತಿದ್ದೇವೆ ಹೋದ ಶನಿವಾರ ಅಲ್ವಾ? ಸೊ ಹಾಗಾದ್ರೆ ತಂದೆಯಾದ ದೇವರಿಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಸಬ್ಜೆಕ್ಟ್ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.